ತ್ರಿವರ್ಣ ನ್ಯೂಸ್ ತ್ರಿಕೋನ ಚರ್ಚೆಗೆ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಜೆಡಿಎಸ್ ಪಕ್ಷಕ್ಕೆ ಭವಿಷ್ಯ ಇದೆಯೇ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರುವವರು ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ನಿಖೇತ್ ರಾಜ್ ಮೌರ್ಯ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ನಿಖೇತ್. ಅದೇ ರೀತಿ ಬಿಜೆಪಿಯಿಂದ ರಾಜ್ಯ ವಕ್ತಾರರಾದಂತಹ ಯದುಕುಮಾರ್ ಗೌಡ ಅವರಿದ್ದಾರೆ. ಯದುಕುಮಾರ್ ಅವರೇ, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಜೆಡಿಎಸ್ ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ವಕ್ತಾರರು ಮತ್ತು ಜೆಡಿಎಸ್ ನಲ್ಲಿ ಸಕ್ರಿಯವಾಗಿರುವಂತಹ ಗಂಗಾಧರ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಗಂಗಾಧರ ಮೂರ್ತಿ ಅವರೇ, ಚರ್ಚೆಗೆ ಸ್ವಾಗತ. ನಮಸ್ಕಾರ. ರಾಜ್ಯದ ರಾಜಕೀಯದಲ್ಲಿ ಎಲ್ಲ ಒಂದು ಹಂತ ಮುಗಿದು ಈಗ ಒಂದು ತರದ ನೆಮ್ಮದಿಯ ಸ್ಥಿತಿ ಕಾಣಿಸ್ತಾ ಇದೆ. ಒಂದು ಕಡೆಯಿಂದ ಚುನಾವಣೆ ಮುಗಿಯಿತು, ಅದರ ಬೆನ್ನಲ್ಲೇ ಸೆಷನ್ ಆಯಿತು, ಲೋಕಸಭೆ ಚುನಾವಣೆ, ಉಪಚುನಾವಣೆಗಳು ಎಲ್ಲ ಮುಗಿಯಿತು. ಒಂದು ಸ್ಪಷ್ಟ ಚಿತ್ರಣ ಸದ್ಯಕ್ಕೆ ಯಾವ ಯಾವ ಪಕ್ಷದ ಸ್ಥಿತಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಒಂದು ಕಡೆ ಬಿಜೆಪಿಯ ಜೊತೆಗೆ ಮೈತ್ರಿ ಪಕ್ಷವಾಗಿ ಇರುವಂತಹ ಜೆಡಿಎಸ್ ಲೋಕಸಭಾ ಚುನಾವಣೆಯಲ್ಲಿ ಅದರ ಗರಿಷ್ಠ ಲಾಭವನ್ನು ಪಡೆಯಿತು. 2024ರಲ್ಲಿ ಇಡೀ ಸಿಚುವೇಶನ್ ಬಹಳ ಅಸ್ಪಷ್ಟವಾಗಿದ್ದಂತ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಏನು ಬಂತು, ಅದರಲ್ಲಿ ಜೆಡಿಎಸ್ ಬಹಳ ಬಲಿಷ್ಠವಾದಂತಹ ಪಕ್ಷ ಅನ್ನುವಂತ ಒಂದು ಸಂದೇಶ ಹೋಯಿತು. ಈಗ ಉಪಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಮತ್ತೆ ಜೆಡಿಎಸ್ ಬ್ಯಾಕ್ ಟು ಸ್ಕ್ವೇರ್ ಅನ್ನುವ ರೀತಿಯಂತ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಚನ್ನಪಟ್ಟಣದ ಫಲಿತಾಂಶ ಬಹಳ ಮುಖ್ಯವಾಗಿ, ಆ ಫಲಿತಾಂಶದ ನಂತರ ಜೆಡಿಎಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಕೆಲವು ಬೆಳವಣಿಗೆಗಳು. ಒಂದು ರಾಜ್ಯ ಸಮಾವೇಶ ಮಾಡಬೇಕಾಗಿತ್ತು. ಹಾಸನದಲ್ಲಿ ಕಾಂಗ್ರೆಸ್ಸಿನ ಬಹಳ ದೊಡ್ಡ ಸಮಾವೇಶ ನಡೆಯಿತು. ಅದು ಬಹಳ ದೊಡ್ಡ ಸಂದೇಶವನ್ನು ಕರ್ನಾಟಕಕ್ಕೆ ಸಾರಿತು. ಯಾಕಂದ್ರೆ ಆ ಸಮಾವೇಶ ಬೇರೆ ಜಿಲ್ಲೆಗಳಲ್ಲಿ ನಡೆದಿದ್ರೆ ಅಂತ ಸಂದೇಶ ಏನು ಬರ್ತಾ ಇರಲಿಲ್ಲ. ಹಾಸನದಲ್ಲಿ ನಡೆದದ್ದರಿಂದ ಅಲ್ಲಿ ಸೇರಿದಂತಹ ಜನ ಜೆಡಿಎಸ್ ಪಕ್ಷದ ಮೇಲೆ ನೇರವಾಗಿ ಕಾಂಗ್ರೆಸ್ನ ನಾಯಕರು ನಡೆಸಿದಂತಹ ಒಂದು ಏನಂತೀವಿ ನಾವು, ಆರೋಪಗಳ ಸುರಿಮಳೆ ಇರ್ಬೋದು ಅಥವಾ ವಾಗ್ಯುದ್ಧ ಇರ್ಬೋದು, ಇದೆಲ್ಲವನ್ನ ಗಮನಿಸಿದ ನಂತರ ಜೆಡಿಎಸ್ ಕೂಡ ಅಂಥದ್ದೇ ಒಂದು ಸಮ್ಮೇಳನ ಮಾಡ್ತದೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ರು. ಆ ಸಮ್ಮೇಳನ ನಡೀತದೆ ಅಂತ ಡೇಟ್ ಕೂಡ ಫಿಕ್ಸ್ ಆಯ್ತು. ಆದ್ರೆ ಅದು ಸಡನ್ ಆಗಿ ಮುಂದಕ್ಕೆ ಹೋಯ್ತು. ಯಾಕೆ ಮುಂದಕ್ಕೆ ಹೋಯ್ತು ಅಂತ ನಾವು ಪತ್ರಕರ್ತರು ಸ್ವಲ್ಪ ತನಿಖೆ ಮಾಡಿದಾಗ ಜೆಡಿಎಸ್ ನ ಒಳಗಿರುವಂತಹ ನಾಯಕರುಗಳೇ ಅದಕ್ಕೆ ಸಿದ್ಧರಿಲ್ಲ ಅನ್ನುವಂತ ಒಂದು ಮಾಹಿತಿ ಸಿಕ್ತು. ಈಗೆಲ್ಲ ಒಂದು ಪಕ್ಷದೊಳಗೆ ಒಂದು ಗೊಂದಲಮಯವಾದಂತಹ ವಾತಾವರಣ ಇದೆ. ನಿಖೇತ್ ಅವರೇ, ಈಗ ನೀವು ಇದನ್ನ ಯಾವ ರೀತಿಯಲ್ಲಿ ಇದನ್ನ ಗೇಜ್ ಮಾಡ್ತೀರಿ, ಈ ಪರಿಸ್ಥಿತಿಯನ್ನ? ಜೆಡಿಎಸ್ಗೆ ಮುಂದೆ ಭವಿಷ್ಯ ಇದೆಯಾ? ಬಿಜೆಪಿ ಜೊತೆ ಸೇರಿರೋದ್ರಿಂದ ಆ ಭವಿಷ್ಯ ಮಂಕಾಗ್ತಾ ಇದೆಯಾ? ಏನು ನಿಮ್ಮ ಯೋಚನೆ? ಸರ್, ಒಂದು PM ಹನೀಫ್ ಸಾಹೇಬ್ರು ನಾನು ಹೇಳೋ ಮಾತನ್ನು ಒಪ್ತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆಂತಂದ್ರೆ ಜೆಡಿಎಸ್ ಪಕ್ಷ ಒಂದು ಪಕ್ಷವಾಗಿ ಉಳಿಬೇಕಾದ್ರೆ ಆ ಪಕ್ಷದ ಜೊತೆಗೆ ಹಲವಾರು ಸಮುದಾಯಗಳು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಇವತ್ತು ಯಾವುದೇ ಒಂದು ರಾಜ್ಯದ ಒಳಗಡೆ ಸ್ಥಳೀಯ ಪಕ್ಷಗಳು ಉಳಿಬೇಕು ಅನ್ನೋದೇ ವೈಯಕ್ತಿಕವಾಗಿ ಕೇಳಿದ್ರೆ ನನ್ನ ಬಯಕೆ ಕೂಡ. ಯಾಕೆಂದ್ರೆ ಈ ಸ್ಥಳೀಯ ಪಕ್ಷ ಒಂದು ನಾಶವಾದ್ರೆ ಆ ಸ್ಥಾನವನ್ನ ಇಮಿಡಿಯೇಟ್ ಆಗಿ ಆಕ್ರಮಿಸ್ಕೊಳ್ಳುವಂತದ್ದು ಯಾವುದು ಅಂತಂದ್ರೆ ಬಿಜೆಪಿ ಪಕ್ಷವೇ ಆ ಸ್ಥಾನವನ್ನ ಆಕ್ರಮಿಸ್ಕೊಳ್ತದೆ. ನಾವು ಸೈದ್ಧಾಂತಿಕವಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿ ಒಂದು ಇಡೀ ಕರ್ನಾಟಕವನ್ನ ಆವರಿಸ್ಕೊಂಡ್ರೆ ಖಂಡಿತವಾಗಿಯೂ ಕರ್ನಾಟಕ ಕೋಮು ಸೌಹಾರ್ದತೆಯನ್ನ ಕಳ್ಕೊಳ್ಳುತ್ತೆ ಅನ್ನುವ ಕಾರಣಕ್ಕೋಸ್ಕರ ಖಂಡಿತವಾಗಿ ಒಂದು ಪಕ್ಷವಾಗಿ ಜೆಡಿಎಸ್ ಉಳಿಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಜೆಡಿಎಸ್ ಇತ್ತೀಚೆಗೆ ಇಡ್ತಾ ಇರುವಂತ ಪ್ರತಿ ಹೆಜ್ಜೆಯೂ ಕೂಡ ಅದೊಂದು ರೀತಿ ಸೂಸೈಡಲ್ ಅಂತ ನನ್ಗನ್ಸುತ್ತೆ. ಯಾಕೆಂತಂದ್ರೆ ನೋಡಿ, ಈಗ ಮೊನ್ನೆ ಚುನಾವಣೆ ಆಯ್ತು. ಚುನಾವಣೆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಆ ಚುನಾವಣೆಗೆ ನಿಂತ್ಕೊಂಡ್ರು. ಬಹುಶಃ ಇಡೀ ಕರ್ನಾಟಕದಲ್ಲಿ ಏನ್ ಅಭಿಪ್ರಾಯ ಇತ್ತು ಅಂತಂದ್ರೆ ಬಹುತೇಕ ಮಾಧ್ಯಮಗಳು ಅವ್ರು ಹೇಳಿದ್ದು ಚನ್ನಪಟ್ಟಣ ಗೆದ್ದು ಬಿಡ್ತಾರೆ, ಒಂದು ಜೆಡಿಎಸ್, ಒಂದು ಕಾಂಗ್ರೆಸ್, ಒಂದು ಬಿಜೆಪಿ ಅನ್ನೋ ತರದಲ್ಲಿ ಹೇಳ್ತಾ ಇದ್ರು. ಆದ್ರೆ ಮೂರು ಕಾಂಗ್ರೆಸ್ ಗೆಲ್ಸೋದ್ರ ಮೂಲಕ ಜನ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯವೇ ಬಹಳ ಪ್ರಬಲವಾಗಿರುವಂತ ಪ್ರದೇಶದಲ್ಲಿ ಕೂಡ ಸ್ವತಃ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಾಗ ಅವರನ್ನ ತಿರಸ್ಕರಿಸೋದ್ರ ಮೂಲಕ ಯಾವುದೇ ಒಂದು ಸಮುದಾಯದ ಸೋಲ್ ಓನರ್ಶಿಪ್ ಅನ್ನ ನೀವು ಹಿಡ್ಕೊಳಕ್ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಮತ್ತು ಜೆಡಿಎಸ್ಗೆ ದೀರ್ಘಕಾಲ ಉಳಿಯೋದಕ್ಕೆ ಒಂದು ದೊಡ್ಡ ಕಂಟಕ ಏನು ಅಂತಂದ್ರೆ, ಬಹುಶಃ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮುಸ್ಲಿಮರ ಓಟುಗಳು ಬಹುತೇಕ ನಿರ್ಧಾರಿತವಾಗಿ ಅದು ಜೆಡಿಎಸ್ ಗೆ ಹೋಗ್ತಾ ಇದ್ವು, ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದ್ವು. ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಒಂದು ಸೂಸೈಡಲ್ ಪಾಲಿಟಿಕ್ಸ್ ಮಾಡಿದ್ರು. ಏನು ಅಂತಂದ್ರೆ, ಅವ್ರ ಹಿಂದೆ ಒಂದ್ಸರ್ತಿ ಮಾತನಾಡ್ತಾ ಹೇಳಿದ್ರು, ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿ ಅವ್ರು ಮಾತನಾಡ್ತಾ ಹೇಳ್ತಾರೆ, ಮುಸಲ್ಮಾನರು ಇದೇನು ಅವ್ರು ನೋಡ್ತಾ ಇರಿ,
ಚನ್ನಪಟ್ಟಣದಲ್ಲಿ ಮಾತನಾಡ್ತಾ ಹೇಳಿದ್ರು, ಸಿದ್ದರಾಮಯ್ಯನವ್ರ ವಿರುದ್ಧ ಅವರು ಮೂಡ ಪಾದಯಾತ್ರೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಮುಸಲ್ಮಾನರು ನೋಡ್ತಾ ಇರಿ, ಅಲ್ಪಸಂಖ್ಯಾತರು ನಿಮ್ಗೇನ್ ಗತಿ ಆಗತ್ತೆ ಅನ್ನೋದನ್ನ ನೋಡ್ತಾ ಇರಿ ಅನ್ನೋ ತರದ ಎಚ್ಚರಿಕೆಯ ಮಾತುಗಳನ್ನ ಅವರು ಚನ್ನಪಟ್ಟಣದಲ್ಲೇ ನಿಂತು ಮಾತನಾಡಿದ್ರು. ಬಹುಶಃ ಅದರ ನೇರ ಪ್ರಭಾವವನ್ನ, ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆಲ್ಬೇಕಾದ್ರೆ ಇದೇ ಮುಸಲ್ಮಾನರು ಸಾರಾಸಟ್ಟಾಗಿ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕಿದ್ರು. ಯಾವ ಮುಸಲ್ಮಾನನು ಸಿ.ಪಿ. ಯೋಗೇಶ್ವರ್ಗೆ ಹಾಕಿರ್ಲಿಲ್ಲ. ಆದ್ರೆ ಈ ಬಾರಿ ಎಲ್ಲ ಮುಸಲ್ಮಾನರು ಕೂಡ ಸಾರಾಸಟ್ಟಾಗಿ ಕುಮಾರಸ್ವಾಮಿ ಅವರ ಮಾತಿನಿಂದ ಬೇಸತ್ತು ಈ ಕಡೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು, ಯೋಗೇಶ್ವರ್ಗೆ ಓಟ್ ಹಾಕಿದ್ರು. ಜೆಡಿಎಸ್ ದೀರ್ಘಕಾಲ ಉಳಿಬೇಕಾದ್ರೆ ಒಕ್ಕಲಿಗ ಸಮುದಾಯದ ಜೊತೆಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ತರ ಮುಂದಕ್ಕೆ ಹೋದ್ರೆ ಜೆಡಿಎಸ್ ಗೆ ಭವಿಷ್ಯ ಇದೆ ಅಂತ ಹೇಳಿ ಅನಿಸ್ತದೆ ನಿಮ್ಗೆ? ಯಾಕಂತ ಹೇಳಿದ್ರೆ ಒಂದು ಕಡೆ ಬಿಜೆಪಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಜೊತೆ ಟೈಅಪ್ ಮಾಡ್ಕೊಂಡಂತಹ ಪ್ರಾದೇಶಿಕ ಪಕ್ಷಗಳೆಲ್ಲ ಲಾಂಗ್ ರನ್ ನಲ್ಲಿ ಏಟ್ ತಿಂದಿವೆ ಭಾರತದ ನಾವು ನಕಾಶೆನಲ್ಲಿ ನೋಡಿದಾಗ. ನಾವು ಆ ಹಿನ್ನೆಲೆಯಲ್ಲಿ ನಾ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಸರ್, ಈಗ ಬಿಜೆಪಿ ಜೊತೆ ಟೈಅಪ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಜೆಡಿಎಸ್ ಕುಣಿತಾ ಇದೆ. ಉದಾಹರಣೆಗೆ ಅಲ್ಲಿ ಮಂಡ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ, ಹನುಮತ್ ಧ್ವಜದ ಘಟನೆ. ಆಗ ಕುಮಾರಸ್ವಾಮಿ ಅವರ ಆದಿಯಾಗಿ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಕೇಸರಿ ಶಾಲ್ ಹಾಕೊಂಡು ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಅವರು ಓಡಾಡ್ತಾರೆ. ಗಣೇಶನ್ ಗಲಾಟೆ ಆಗುತ್ತೆ. ಗಣೇಶನ್ ಗಲಾಟೆ ಆದ ಸಂದರ್ಭದಲ್ಲಿ ಕೂಡ ಈ ಕೋಮು ಗಲಭೆ ಇವೆಲ್ಲ ಆದಾಗ ಅವತ್ತು ಜೆಡಿಎಸ್ ಕಾರ್ಯಕರ್ತರು ಅತಿ ಹೆಚ್ಚು ಬಿಜೆಪಿಯ ಜೊತೆಗೆ ಧ್ವನಿಗೂಡಿಸ್ತಾರೆ. ನೋಡಿ, ಒಂದು ಬಾರಿ ಜೆಡಿಎಸ್ ನ ಕಾರ್ಯಕರ್ತರು ಈ ಕೇಸರಿ ಶಾಲ್ ಹಾಕಿ ಬಿಜೆಪಿ ಜೊತೆಗೆ ನಿಂತ್ಕೊಳ್ಳೋದು ರೂಢಿ ಆಯ್ತು ಅವ್ರಿಗೆ ಅಂತಂದ್ರೆ ಅವರು ಮತ್ತೆಂದಿಗೂ ಕೂಡ, ಯಾಕೆಂದ್ರೆ ಬಂಗಾರಪ್ಪನವ್ರು ನೋಡಿದೀವಿ, ಬಂಗಾರಪ್ಪನವ್ರ ಹಿಂದೆ ಇಡೀ ಬಿಲ್ಲವ ಸಮುದಾಯ ಏನವತ್ತು ಬಿಜೆಪಿಗೆ ಮತ ಹಾಕೋಕ್ ಶುರು ಮಾಡ್ತು. ಆ ನಂತರ ಬಂಗಾರಪ್ಪನವ್ರು ವಾಪಸ್ ಬಂದ್ರು, ಅವ್ರ ಸಮುದಾಯ ವಾಪಸ್ ಬರ್ಲಿಲ್ಲ. ಇದೇ ಅಪಾಯ ಜೆಡಿಎಸ್ಸಿಗೂ ಕೂಡ ಇದೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಇವತ್ತು ಒಕ್ಕಲಿಗ ಸಮುದಾಯ ಪ್ರಬಲವಾಗಿರೋ ಕಡೆಗಳಲ್ಲಿ ಅವರ ಶಕ್ತಿಯನ್ನ ಜೆಡಿಎಸ್ ನವರು ಬಿಜೆಪಿಗೆ ಎರವಲು ಕೊಡ್ತಿದ್ದಾರೆ. ಇದು ಜೆಡಿಎಸ್ ಗೆ ಸುಸೈಡಲ್ ಪಾಲಿಟಿಕ್ಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಾನು ಗಂಗಾಧರ ಮೂರ್ತಿ ಅವರ ಹತ್ರ ಬಳಕೆ ಆಮೇಲೆ ಬರ್ತೀನಿ ನಾನು. ಯಾಕಂತ ಹೇಳಿದ್ರೆ ಇಲ್ಲೊಂದು ಕ್ವಶನ್ ಇದೆ ಯದುಕುಮಾರ್ ಗೌಡ್ರೆ. ಈ ಬಹಳ ಹಿಂದಿನಿಂದ ಇದೊಂದು ಲೆಕ್ಕಾಚಾರ ಇದೆ. ಹಿಂದೆ ಯಾಕಂತ ಹೇಳಿದ್ರೆ ಜೆಡಿಎಸ್ ಕಾಂಗ್ರೆಸ್ ಜೊತೆಗೂ ಒಂದು ಮೈತ್ರಿ ಮಾಡ್ಕೊಂಡಿತ್ತು ಒಂದು ಕಾಲದಲ್ಲಿ. ಆಮೇಲೆ ಬಿಜೆಪಿ ಜೊತೆಗೆ ಮೈತ್ರಿ ಆಯ್ತು. ಅದಕ್ಕಿಂತ ಮುಂಚೆನೂ ಬಿಜೆಪಿ ಜೊತೆ ಒಂದು ಮೈತ್ರಿ ವಿಫಲ ಪ್ರಯತ್ನ ನಡೀತು. ಈ ಆರೋಪ ನಿಮ್ಮ ಪಕ್ಷದ ಮೇಲೆ ಎಲ್ಲ ರಾಜ್ಯಗಳಲ್ಲೂ ಒಂದು ಏನಿದೆ ಅಂತ ಹೇಳಿದ್ರೆ, ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಾಗ ಆರಂಭದಲ್ಲಿ ಎಲ್ಲ ಸರಿ ಇರುತ್ತೆ, ಕ್ರಮೇಣ ಬಿಜೆಪಿ ಓವರ್ ಪವರ್ ಮಾಡುತ್ತೆ ಆ ಪ್ರಾದೇಶಿಕ ಪಕ್ಷವನ್ನ. ಜನ ಏನು ಆ ಪ್ರಾದೇಶಿಕ ಪಕ್ಷದ ಮತದಾರರಿದ್ದಾರೆ ಅವರು ನಿಧಾನಕ್ಕೆ ರಾಷ್ಟ್ರೀಯ ಪಕ್ಷದ ಕಡೆಗೆ ಸರಿತಾರೆ ಅನ್ನುವಂಥದ್ದು. ಇದು ಸರಿನೋ ತಪ್ಪೋ, ಇದರಿಂದ ಅನುಕೂಲ ಇದೆಯೋ ಅನನುಕೂಲ ಇದೆಯೋ ಅನ್ನೋದು ಬೇರೆ ಚರ್ಚೆ ವಿಷಯ. ಬಟ್ ಇದನ್ನ ಒಪ್ತೀರಾ ನೀವು? ಇಲ್ಲ, ಇದನ್ನ ನಾನು ಒಪ್ಪಲ್ಲ. ಇದನ್ನ ನೋಡಿ ಸರ್, ಹಾಗಾದ್ರೆ ನಮ್ಮ ಒಂದು ಪ್ರಾದೇಶಿಕ ಪಕ್ಷದ ಜೊತೆಗೆ ಅಂದ್ರೆ ಬಿಹಾರಲ್ಲಿ ಜೆಡಿಯು ಜೊತೆಗೆ ಅತ್ಯಂತ ಸುದೀರ್ಘವಾದ ಸಂಬಂಧ, ಲಾಸ್ಟ್ ಒಂದು 25-30 ವರ್ಷಗಳಿಂದ ಕೊಟ್ಟರು. ಒನ್ ಆಫ್ ದ ಓಲ್ಡೆಸ್ಟ್ ಅಲೈ ಆಫ್ ದ ಬಿಜೆಪಿ ಜೆಡಿಯು. ನಾವಲ್ಲಿ ಯಾವುದೇ ಸರ್ಕಾರ ಯಾವಾಗ್ಲೇ ಬಂದ್ರು ಕೂಡ ಮಾನ್ಯ ನಿತೀಶ್ ಕುಮಾರ್ ಅವ್ರನ್ನೇ ನಾವು ಮುಖ್ಯಮಂತ್ರಿಯಾಗಿ ಮಾಡಿದಂಥದ್ದು. ಈವನ್ ವಿ ಆರ್ ಗ್ರೇಟರ್ ಇನ್ ದ ನಂಬರ್ಸ್ ಆಲ್ಸೋ. ಸೊ ನಿಕೇತ್ ರಾಜ್ ಅವರ ಇದು ಸುಳ್ಳಾಗುತ್ತೆ. ಯಾಕಂದ್ರೆ ವೆನ್ ವಿ ಆರ್ ಇನ್ ದ ಗ್ರೇಟರ್ ನಂಬರ್ ಇನ್ ದ ಎಲೆಕ್ಟ್ರಲ್ ಪೊಲಿಟಿಕ್ಸ್ ನಲ್ಲಿ ಆದ್ರೂ ಕೂಡ ನಾವು ಪ್ರಾದೇಶಿಕ ಪಕ್ಷವಾದ ಜೆಡಿಯು ಮತ್ತೆ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲೇ ಇಲ್ಲಿವರೆಗೂ ಬಂದಿದ್ದಂಥದ್ದು. ಇವತ್ತೂ ಅಷ್ಟೇನೆ, ಮಧ್ಯದಲ್ಲಿ ಏನೇ ಸ್ಥಿತ್ಯಂತರ ಆಗಿರ್ಬೋದು, ಇವತ್ತು ಕೂಡ ಅವರೇ ಮುಖ್ಯಮಂತ್ರಿ ಆಗಿದ್ರು. ಸೊ ಇದನ್ನ ನಾನು ಒಪ್ಪಲ್ಲ. ಮತ್ತೆ ಅವ್ರು ಪದೇ ಹೇಳ್ತಾ ಇದ್ರು, ಒಂದು ಉಪಚುನಾವಣೆ ಯಾವುದೇ ಒಂದು ಪ್ರಾದೇಶಿಕ ಪಕ್ಷದ ಇದನ್ನ ನಿರ್ಧಾರ ಮಾಡಲ್ಲ ಸರ್. ಅದಲ್ಲಿ ಒಂದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಈ ತರದೊಂದು ಸಮಯ ಬಂದೇ ಬರುತ್ತೆ. ಬಟ್ ಎವ್ರಿ ಟೈಮ್ ಬೌನ್ಸ್ ಬ್ಯಾಕ್. ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇರಲೇಬೇಕು. ಜೆಡಿಎಸ್ ಅದಿದೆ, ಹಿಂದೆ ಇದೆ. ಈ ತರದ್ದು ಮಾಡಿದಂತ ಪ್ರಾದೇಶಿಕ ಪಕ್ಷಗಳು ವಿಫಲ ಆಗಿದೆ. ಆದ್ರೆ ಇದು ನಾಯಕತ್ವ, ಅದರ ಗುಣ ಮತ್ತೆ ಅವರ ಒಂದು ವಿಚಾರಗಳು, ರೈತರ ಪರ ಇರುವಂತ ಒಂದು ಹೋರಾಟಗಳಾಗ್ಬೋದು, ರೈತರ ವಿಷಯಗಳಲ್ಲಾಗ್ಬೋದು, ಇದೆಲ್ಲ ಇರೋದ್ರಿಂದ ಅದು ಪ್ರಾದೇಶಿಕ ಪಕ್ಷ ಉಳ್ಕೊಳ್ಳುತ್ತೆ. ಯಾವುದೋ ಒಂದು ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದೊಳಗಡೆ ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಯಾವುದೋ ಒಂದು ಪಕ್ಷ ನಾಶ ಆಗುತ್ತೆ ಇಲ್ಲ ಸರ್. ಯಾಕಂದ್ರೆ ಪ್ರಾದೇಶಿಕ ಪಕ್ಷವನ್ನು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಳ್ಳುವಂತದ್ದು ಭಾರತೀಯ ಜನತಾ ಪಾರ್ಟಿ. ಅದು ನಂಬರ್ಸ್ ನೋಡೋದಿಲ್ಲ, ನಾಯಕತ್ವ ನೋಡುತ್ತೆ, ಅವರ ವಿಚಾರಧಾರೆ ನೋಡುತ್ತೆ. ಮತ್ತೆ ಇಟ್ಸ್ ಆಲ್ವೇಸ್ ಅ ಗಿವ್ ಅಂಡ್ ಟೇಕ್ ಪಾಲಿಸಿ. ಯಾವುದನ್ನು ನಾಶ ಮಾಡುವಂತದ್ದಿಲ್ಲ. ಅಲ್ಲ, ಈಗ ಹೇಳ್ತೀನಿ, ಒರಿಸ್ಸಾದ ಒಂದು ಉದಾಹರಣೆನ ತಗೊಳ್ಳಿ ನೀವು. ಒರಿಸ್ಸಾದಲ್ಲಿ ಮೇಜರ್ ಪಾರ್ಟ್ನರ್ ಆಗಿದ್ರು ಪಟ್ನಾಯಕ್ ಒಂದು ಕಾಲದಲ್ಲಿ. ಬಟ್ ಕ್ರಮೇಣ ಈಗ ಅವರು ಅಪ್ರಸ್ತುತ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಿಜೆಪಿ ಇನ್ನಷ್ಟು ಬಲವಾಗ್ತಾ ಹೋಗಿದೆ. ಸರ್, we were not in alliance. They were supporting the central ಏನಂತಾರೆ ಏನು ಪ್ರಾಜೆಕ್ಟ್ಸ್ ಇದೆ ಅಂತ ಒಂದು ವಿಷಯ ಬಗ್ಗೆ ಅದು ಬೆಂಬಲಿಸ್ತಾ ಇದ್ದಂಥದ್ದು. we were also the parallelly the party ಅದರಲ್ಲಿ, ಆಯ್ತಾ.
ಸೊ ಈ ಚುನಾವಣೆಯಲ್ಲಿ ಸಪರೇಟ್ ಆಗಿ ಮಾಡಿದಂತದ್ದು ಯಾವುದೇ ಅದ್ರಲ್ಲಿ ಹೊಂದಾಣಿಕೆ ಮಾಡ್ಕೊಳೋದಾಗ್ಲಿ, ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿದಂತಾಗಲ್ಲ. ಅಕ್ಕೆ ಒಂದು ಪಕ್ಷಾತವಾಗಿ ಒಂದು ಸಿಂಗಲ್ ಪಾರ್ಟಿಯಾಗಿ ಹೋದಾಗ ನಮ್ಗೆ ಮೆಜಾರಿಟಿ ಸಿಕ್ತು. ಮತ್ತೆ ಅಲ್ಲಿ ಸುದೀರ್ಘವಾಗಿ ಪಟ್ನಾಯಕ್ ಅವರು ಅಲ್ಲ ಅದ್ ಮಾಡಿದಂತದ್ದು ಇದೆ. ಒಂದು ಜನಾಕ್ರೋಶನೂ ಇರುತ್ತೆ, ಆಂಟಿ ಇನ್ಕಂಬೆನ್ಸಿ ಇರುತ್ತೆ, ದಟ್ ವಿ ಕ್ಯಾಚ್ ಡೌನ್. ಅದ್ರಲ್ಲಿ ಇನ್ನೊಂದು ಪಕ್ಷನ ಮುಗಿಸುವಂತದ್ದು ಏನು ಇಲ್ಲ ಅದರಲ್ಲಿ ಸರ್ ಅಲ್ಲಿ. ಈಗ ಗಂಗಾಧರ್, ಈಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಜೆಡಿಎಸ್ ಪಕ್ಷಕ್ಕೆ ಸಂಬಂಧಿಸಿ ಕಾಂಗ್ರೆಸ್ನಲ್ಲೂ ಅನೇಕ ನಾಯಕರು ಜೆಡಿಎಸ್ ಪಕ್ಷ ಇರಬೇಕು ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಇದು ಬಹಳ ಅಪರೂಪದ ಸಂಗತಿ. ಇದು ಯಾವುದೋ ಒಂದು ವಿರೋಧ ಪಕ್ಷ ಮುಗೀಲಿ ಅಂತ ಹೇಳಿ ಹೇಳ್ತಾರೆ. ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಇಲ್ಲ ಮುಗಿಸ್ಲೇಬೇಕು ಅಂತ ಹೇಳಿ ಮಾತಾಡ್ತಾರೆ. ಅದೇ ರೀತಿ ಉಪಮುಖ್ಯಮಂತ್ರಿಗಳು ಕೂಡ ಅದೇ ರೀತಿ ಮಾತಾಡ್ತಾರೆ. ಆದ್ರೆ ಕಾಂಗ್ರೆಸ್ನಲ್ಲಿರೋ ಬಹಳಷ್ಟು ನಾಯಕರು ನಾನು ವೈಯಕ್ತಿಕವಾಗಿ ಮಾತಾಡುವಾಗ್ಲೂ ಗಮನಿಸಿದ್ದೀನಿ, ಇಲ್ಲ ಒಂದು ಸ್ಪೇಸ್ ಇದೆ ಇಲ್ಲಿ ಥರ್ಡ್ ಪಾರ್ಟಿಗೆ ಒಂದು ಅದು ಇರಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರು ಹೇಳ್ತಾರೆ, ಬಿಜೆಪಿಯವರು ಹೇಳ್ತಾರೆ. ಬಿಜೆಪಿಯವರು ಈಗ ಇವತ್ತು ಹೀಗಿರುತ್ತ ಪರಿಸ್ಥಿತಿ, ನಾಳೆ ನೀವೇ ಮುಖಾಮುಖಿ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಆದ್ರೆ ಅವರು ಕೂಡ ಅದನ್ನ ಹೇಳ್ತಾರೆ. ಪಕ್ಷಕ್ಕೆ ಏನಾಗಿದೆ, ಪಕ್ಷದ ಒಳಗಡೆ ಒಂದೇ ಒಂದು ಚುನಾವಣೆ, ಈ ಮೊನ್ನೆ ಚನ್ನಪಟ್ಟಣದಲ್ಲಿ ನಡೆದಂತ ಒಂದು ಚುನಾವಣೆಯ ಒಂದು ಫಲಿತಾಂಶ ಇದೆಯಲ್ಲ, ಬಹಳ ದೊಡ್ಡದಾದಂತ ಒಂದು ಆತಂಕವನ್ನು ಸೃಷ್ಟಿಸಿದ ಹಾಗೆ ಕಾಣಿಸ್ತಾ ಇದೆಯಲ್ಲ. ಇಲ್ಲ, ಒಂದು ಈ JDS ಪಕ್ಷ ಅಥವಾ ಜನತಾದಳ ಕರ್ನಾಟಕದಲ್ಲಿ ಹುಟ್ಟಿದಂತ ಸಂದರ್ಭದಿಂದ ಹಿಡ್ಕೊಂಡು ಇವತ್ತಿನವರೆಗೂ ನೀವು ನನಗಿಂತ ಜಾಸ್ತಿ ಪತ್ರಕರ್ತರಾಗಿ ನೀವು ಬಹಳ ಹತ್ರದಿಂದ ನೋಡಿದ್ದೀರಿ. ಎಲ್ಲ ನಾಯಕರನ್ನು ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. 83ರಲ್ಲಿ 78ರಲ್ಲಿ ದೇವೇಗೌಡರು ಜನತಾ ಪಕ್ಷದ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ 73 ಸೀಟುಗಳನ್ನ ಗೆದ್ದು ಅಧಿಕಾರಕ್ಕೆ ಹಿಡಿಯಕ್ಕೆ ಆಗ್ಲಿಲ್ಲ. ಆದ್ರೆ 83ಕ್ಕೆ ಬರೋಷ್ಟೊತ್ತಿಗೆ ಕಾಂಗ್ರೆಸ್ ಅನ್ನ ನಾನು ಟೀಕೆ ಮಾಡಲೇಬೇಕು. ಯಾಕೆ ಅಂತಂದ್ರೆ ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸಿದ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ನ ಹೈಕಮಾಂಡ್ಗೆ. ಆದ್ರೆ ಇಲ್ಲೊಂದು ಡಿಫ್ರೆಂಟ್ ಏನು ಅಂದ್ರೆ, ನಿಖೇತ್ ರಾಜ್ ಮೌರ್ಯ ಅವರು, ನಾನಾಗ್ಲೇ ಚಾನಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ದೆ, ಮೂಲ ಕಾಂಗ್ರೆಸ್ಸಿಗೂ ಈಗಿರ್ತಕ್ಕಂಥ ನಿಖೇತ್ ರಾಜ್ ಅವ್ರಿಗೂ ಬಹಳ ವ್ಯತ್ಯಾಸ ಇದೆ ಅಂತ. ಅವ್ರ ಅಭಿಪ್ರಾಯ ಕರೆಕ್ಟ್ ಇದೆ. ಒಂದು ಪ್ರಾದೇಶಿಕ ಪಕ್ಷ ಮೂರನೇ ಶಕ್ತಿಯಾಗಿ ಇರಬೇಕು ಒಂದು ರಾಜ್ಯದಲ್ಲಿ ಅನ್ನೋದು ನಿಖೇತ್ ರಾಜ್ ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರು. ಯಾಕೆಂದ್ರೆ ಕಾಂಗ್ರೆಸ್ ಅಭಿಪ್ರಾಯ ಆದ್ರೆ ಬೆಳಗ್ಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅವ್ರಿಗೆ ನೋಟಿಸ್ ಕೊಡ್ಬೋದು. ಇರ್ಲಿ, ಅವರ ಅಭಿಲಾಷೆಗೆ, ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಎರಡನೇದು ಏನಂತಂದ್ರೆ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ 1978 ಬಿಟ್ರೆ ನಾನು 83ರಿಂದ ತಗೊಂತೀನಿ. 83ರಲ್ಲೂ ಕೂಡ 78ರಲ್ಲಿ 73 ಸೀಟ್ ಗೆದ್ದಿದ್ದಂತ ಕಾಂಗ್ರೆಸ್ ಜನತಾ ಪಕ್ಷ 83ಕ್ಕೆ ಬರೋಷ್ಟಕ್ಕೆ ಕಾಂಗ್ರೆಸ್ 52 ಜನ ಕರ್ಕೊಂಡು ಹೋಗ್ಬಿಡುತ್ತೆ. 52 ಜನ MLAಗಳನ್ನ ಕರ್ಕೊಂಡು ಹೋಗುತ್ತೆ. ಮತ್ತೆ 83ಕ್ಕೆ ನಾವು ಮತ್ತೆ 90 ಆಸುಪಾಸಲ್ಲಿ ಗೆಲ್ತೀವಿ. ಕ್ರಾಂತಿರಂಗ 29 ಗೆಲ್ಲತ್ತೆ, BJP 18 ಗೆಲ್ಲತ್ತೆ, ಕಮ್ಯುನಿಸ್ಟ್ 8-6 ಏನೋ ಗೆಲ್ಲತ್ತೆ. ಮತ್ತೆ ನಾವು ತೃತೀಯ ಜನತಾರಂಗ ಅಂತ ಹೇಳಿ ಪ್ರಾರಂಭ ಮಾಡ್ತೀವಿ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ಅಗೇನ್ 84ರಲ್ಲಿ ಚುನಾವಣೆ ಬರುತ್ತೆ, MP ಚುನಾವಣೆ ಬರುತ್ತೆ. ಇವಾಗ ಸೋಲ್ತೀವಿ, ಕೇಳಿ ಇವಾಗ ಸೋಲ್ತೀವಿ. 85ಕ್ಕೆ ಡಿಸಾಲ್ವ್ ಮಾಡಿ ಮತ್ತೆ ಎಲೆಕ್ಷನ್ಗೆ ಹೋಗ್ತೀವಿ. 140ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ. 89ರಲ್ಲಿ ಜನತಾದಳ ಡಿವೈಡ್ ಆಗುತ್ತೆ. ಮತ್ತೆ ಕಾಂಗ್ರೆಸ್ ಅಧಿಕಾರಿಗೆ ಬಂದು ಕೂತ್ಕೊಳ್ಳುತ್ತೆ. 170 ಸೀಟ್ ಗೆದ್ದಿರ್ತಾರೆ. ಇಲ್ಲೊಂದು ಯಾಕೆ ನಾನು ಇದನ್ನ ಅಂಕಿಅಂಶಗಳ ಪ್ರಕಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವತ್ತು ಸಮಾಜವಾದಿ ಪಾರ್ಟಿ 2 ಸೀಟ್ ಗೆದ್ದಿರುತ್ತೆ. ಸ್ವತಃ ದೇವೇಗೌಡರು ಕೂಡ ಸೋತಿರ್ತಾರೆ. JDU ಜನತಾದಳ 29 ಸೀಟ್ ಗೆದ್ದಿರುತ್ತೆ. ಕಾಂಗ್ರೆಸ್ 170 ಗೆದ್ದಂತ ಕಾಂಗ್ರೆಸ್ ಜನತಾದಳದಲ್ಲಿರೋರು ಒಂದು 10 ಜನ ಕರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲೂ ಬ್ರೇಕ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ 94 ಚುನಾವಣೆ ಬರುತ್ತೆ. 90ಕ್ಕೆ ದೇವೇಗೌಡರು MP MLA 2 ಕಡೆ ಸೋತಿರ್ತಾರೆ. 90ಕ್ಕೆ ದೇವೇಗೌಡರು ಹಾಸನ ಬೈ ಎಲೆಕ್ಷನ್ ಅಲ್ಲಿ ನಿಂತು MP ಆಗಿ ಬರ್ತಾರೆ. ಮತ್ತೆ ಜನತಾದಳ ಒಂದಾಗತ್ತೆ. ಜನತಾದಳ ಒಂದಾಗಿ ಜನತಾದಳದ ಅಧ್ಯಕ್ಷರಾಗಿ ದೇವೇಗೌಡರು ಕೂರ್ತಾರೆ. 116 ಸೀಟನ್ನ ಗೆಲ್ತೇವೆ. ಕಾಂಗ್ರೆಸ್ ಇವಾಗ ಸೋತು 179 ಇದ್ದಿದ್ದು 140ಕ್ಕೋ ಏನೋ ಬರುತ್ತೆ. ಆದ್ರೆ ಆ 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಮತ್ತೆ ಅಧಿಕಾರವನ್ನ ಕರ್ನಾಟಕದಲ್ಲಿ ಮಾಡ್ತೀವಿ. ಜೊತೆಗೆ 99ರಲ್ಲಿ ಮತ್ತೆ ಜನತಾದಳ ಡಿವೈಡ್ ಆಗತ್ತೆ. ಜನತಾದಳ ಡಿವೈಡ್ ಆದಂತ ಸಂದರ್ಭದಲ್ಲಿ JDU JDS ಸ್ಟಾರ್ಟ್ ಆಗುತ್ತೆ. 99ರಲ್ಲಿ JDS ಸ್ಟಾರ್ಟ್ ಆಗಿ ಎಲೆಕ್ಷನ್ಗೆ ಹೋಗ್ತೀವಿ. ಕಾಂಗ್ರೆಸ್ ಮತ್ತೆ SM ಕೃಷ್ಣ ಅವ್ರ ನೇತೃತ್ವದಲ್ಲಿ 140ಕ್ಕೆ ಬಂದು ನಿಲ್ಲತ್ತೆ. JDS ಕೇವಲ 10 ಗೆಲ್ಲತ್ತೆ. ಸ್ವತಃ ಸಿದ್ದರಾಮಯ್ಯನವರು ಎಲ್ಲರೂ ಸೋಲ್ತಾರೆ. ಆಯ್ತಾ? ಅವತ್ತು JDU 28-27 ಗೆದ್ದಿರುತ್ತದೆ. JDU ಜನತಾದಳದ JDS ಮೇಲೆ, ದೇವೇಗೌಡರ ಪ್ರಾದೇಶಿಕ ನಾಯಕತ್ವದ ಮೇಲೆ ಎಷ್ಟು ಕಾಂಗ್ರೆಸ್ಗೆ ಕೋಪ ಇದೆ ಅಂತಂದ್ರೆ,
10 ಸೀಟ್ ಗೆದ್ದಿರ್ತಕ್ಕಂಥ JDS ನ 6 ಜನ ಕರ್ಕೊಂಡು ಹೋಗ್ಬಿಡ್ತಾರೆ, 4 ಜನ ನಮ್ಮಲ್ಲಿ ಉಳ್ಕೊಳ್ಳೋದು. ಮತ್ತೆ ಪಕ್ಷ ಕಟ್ತೀವಿ ನಾವು, ಪಕ್ಷ ಕಟ್ತೀವಿ, ಮತ್ತೆ 2004 ಬರ್ತೀವಿ. 2004 ಬಂದಾಗ 58 ನಾವು ಗೆಲ್ತೀವಿ. 140 ಗೆದ್ದಿದ್ದಂತ ಕಾಂಗ್ರೆಸ್ 64ಕ್ಕೆ ಬಂದ್ ನಿಲ್ಲುತ್ತೆ. ಮತ್ತೆ ನಮ್ಮ ಮನೆ ಬಾಗ್ಲಿಗೆ ಬರ್ತಾರೆ, ಇಲ್ಲೋ ಬಿಜೆಪಿಯನ್ನ ದೂರ ಇಡೋಣ. ಬಿಜೆಪಿ 79 ಗೆದ್ದಿರುತ್ತೆ, JDU 7-9 ಗೆದ್ದಿರ್ತದೆ, ಎಲ್ಲ ಒಂದಾಗನ ಬಿಜೆಪಿನ ದೂರ ಇಡೋಣ ಅಂತ ನಮ್ಮ ಹತ್ರ ಬರ್ತಾರೆ. ಬಂದು ಮತ್ತೆ ನಾವೇನ್ ಮಾಡ್ತೀವಿ, ಕಾಂಗ್ರೆಸ್ ಮುಳುಗೋಗಿದ್ದ ಕಾಂಗ್ರೆಸ್ನ ಅವತ್ತೇನಾದ್ರೂ ದೇವೇಗೌಡರು ಮನ್ಸು ಮಾಡಿದ್ರೆ ಕಾಂಗ್ರೆಸ್ನ ಅವತ್ತೇ ಮುಗಿಸ್ಬೋದಿತ್ತು, ನಾವು ಬಿಜೆಪಿ ಜೊತೆ ಸೇರ್ಕೊಂಡಿದ್ದಿದ್ರೆ. ಸೋತ್ ಸುಣ್ಣಾಗಿದ್ದಂತ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಧರ್ಮಸಿಂಗ್ನ ಮುಖ್ಯಮಂತ್ರಿ ಮಾಡ್ತೀವಿ. ನಾವು 59 ಗೆದ್ದಿರ್ತೀವಿ, ಅವ್ರು 64 ಗೆದ್ದಿರ್ತಾರೆ. ನಮಗೂ ಅವ್ರಿಗೂ ವ್ಯತ್ಯಾಸ ಕೇವಲ 5 ಸೀಟು. ಆದ್ರೂ ಕಾಂಗ್ರೆಸ್ ಹೈಕಮಾಂಡ್ ಡಿಮ್ಯಾಂಡ್ ಮಾಡುತ್ತೆ. ಡಿಮ್ಯಾಂಡ್ ಮಾಡಿದಾಗ ಧರ್ಮಸಿಂಗ್ನ ಚೀಫ್ ಮಿನಿಸ್ಟರ್ ಮಾಡಿ ಸಿದ್ದರಾಮಯ್ಯನವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ. ಅಲ್ಲೊಂದು ನಮ್ಮಲ್ಲಿ ಒಂದು ಸಣ್ಣ ಒಡಕು ಸ್ಟಾರ್ಟ್ ಆಗಿರ್ತದೆ. ಸಿದ್ದರಾಮಯ್ಯನವರು ನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಒಂದು ಕೋಪ ಇರ್ತದೆ. ಅದನ್ನ ಕಾಂಗ್ರೆಸ್ ಬಳಸ್ಕೊಳ್ಳುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಬಳಸ್ಕೊಂಡು ಸಿದ್ದರಾಮಯ್ಯನ ಒಟ್ಟಿಗೆ ಇದ್ದಂತ 8-9 ಜನನ ಕರ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂತಾರೆ. ಕಾಂಗ್ರೆಸ್ನ ಅವತ್ತು ಜನತಾದಳ JDS ನ ಹೊಡಿತಾರೆ. ಮತ್ತೆ ಕಾಂಗ್ರೆಸ್ ಸೇರ್ಕೊಂಡಾದ್ಮೇಲೆ 8 ಜನ ಸೇರ್ಕೊಂಡಾದ್ಮೇಲೆ ಸಿದ್ದರಾಮಯ್ಯನವ್ರು ಬೈ ಎಲೆಕ್ಷನ್ ಬರುತ್ತೆ, ಫೇಸ್ ಮಾಡ್ತಾರೆ, ಕೇವಲ ಒಂದು 250 ಓಟಲ್ಲಿ ಗೆಲ್ತಾರೆ. ಅದಾದ್ಮೇಲೆ ಮತ್ತೆ ಏನ್ ಮಾಡ್ತಾರೆ ಇವರು, 2006 ಅಲ್ಲಿ ನಾವು ಧರ್ಮಸಿಂಗ್ ಗೌರ್ಮೆಂಟ್ ಹೋಗಿ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪನವ್ರ ಜೊತೆ ಪಕ್ಷ ಉಳಿಸಲೇಬೇಕಾದಂತ ಸಂದರ್ಭ ಬಂದಾಗ MP ಪ್ರಕಾಶ್ ಅವ್ರ ನೇತೃತ್ವದಲ್ಲಿ ಇದ್ದಂತ ಒಂದು ಸರಿಸುಮಾರು ಲಿಂಗಾಯತ್ MLAಗಳು ಒಂದು 17-18 ಜನನ ಮತ್ತೆ ಕಾಂಗ್ರೆಸ್ಗೆ ಸೆಳಿಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರ ಥ್ರೂ ಪ್ರಯತ್ನ ಪಡುವಂತ ಸಂದರ್ಭದಲ್ಲಿ ಗಂಗಾಧರ್ ಇದು ಗಂಗಾಧರ್ ಒಂದ್ ನಿಮಿಷ ಇದು ನಾವು JDS ನ ಇತಿಹಾಸ ಬಹಳ ಚೆನ್ನಾಗಿದೆ. ನಾ ಈ ಸಬ್ಜೆಕ್ಟ್ ಎತ್ಕೊಂಡಿದ್ದೆ ಅದಕ್ಕೆ. ಇದು ಚಂದ್ರಗುಪ್ತ ಮೌರ್ಯರ ಸುವರ್ಣ ಯುಗ ಎಲ್ಲ ನೆನಪಿಸ್ತದೆ. ನಾನು ಹೇಳ್ತಾ ಇರೋದು ಈಗಿನ ಪರಿಸ್ಥಿತಿನಲ್ಲಿ ಆವಾಗ ನೀವು ಇದೆಲ್ಲ ಡೆವಲಪ್ಮೆಂಟ್ಗಳಾದಾಗ, ಪುನಶ್ಚೇತನ ಆದಾಗ, ನಿಮ್ಮ ಜೊತೆಗೆ ಬೇರೆ ಬೇರೆ ಪ್ರದೇಶಗಳ ಬೇರೆ ಬೇರೆ ಸಮುದಾಯದ ಬಹಳ ದೊಡ್ಡ ನಾಯಕರುಗಳೆಲ್ಲ ಇದ್ರ ಜೊತೆಗೆ ಅಲ್ಲಿಗೆ ಹೇಳಕ್ ಬಂದೆ. ಯಾಕೆ ಅಂತಂದ್ರೆ ನಾನು 10 ವರ್ಷಗಳ ಕಾಲ ಸಿದ್ದರಾಮಯ್ಯನವ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ಒಂದು 8-10 ವರ್ಷ MP ಪ್ರಕಾಶ್ ಅವ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ದೇವೇಗೌಡರನ್ನ ಹತ್ರದಿಂದ ಬಲ್ಲೆ ನಾನು. ಅವರು ಪಕ್ಷ ಹೇಗ್ ಕಟ್ತಾ ಇದ್ರು, ಈ ಕಾಂಗ್ರೆಸ್ ಪಕ್ಷವನ್ನು ಹೇಗ್ ಮುಳುಗಿಸ್ತಾ ಇದೆ ಅನ್ನೋದಕ್ಕೆ ನಾನು ಇದನ್ನ ಈ ಇತಿಹಾಸ ಒಂದೇ ಲೈನಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಒಂದೇ ಲೈನ್ ಲಾಸ್ಟ್ ಬಂದಿದ್ದೀವಿ, ಎಂಡಿಗೆ ಬಂದಿದ್ದೀವಿ. ಯಾವಾಗ ನಾವು ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಹೋದ ತಕ್ಷಣ 20 ತಿಂಗಳು ಗೌರ್ಮೆಂಟ್ ಆಯ್ತು. ಅದ್ರಲ್ಲಿ ನಮ್ಮದು ಕುಮಾರಸ್ವಾಮಿ ಅವ್ರದ್ದು ಒಂದು ತಪ್ಪಾಯ್ತು. ಅವತ್ತು ಪವರ್ನ ಟ್ರಾನ್ಸ್ಫರ್ ಮಾಡಲಿಲ್ಲ, ಹಾಗಾಗಿ ಬಿಜೆಪಿ ಸ್ಟ್ರಾಂಗ್ ಆಯ್ತು. ಮಧ್ಯದಲ್ಲಿ ಕಾಂಗ್ರೆಸ್ ಕೂಡ ಅವತ್ತು ಕೂಡ ನಾವು JDS ಅನ್ನ 18 ಸೀಟ್ ಇನ್ಕ್ಲೂಡಿಂಗ್ MP ಪ್ರಕಾಶ್ ಅವ್ರನ್ನ ಸೇರ್ಸ್ಕೊಂಡಾಗ 18 ಜನನ ಕಾಂಗ್ರೆಸ್ ಸೇರ್ಸ್ಕೊಂತು. ಮತ್ತೆ ಹೊಡಿತು ನಮ್ಮನ್ನ. ಆದ್ರೂ ಎಲೆಕ್ಷನ್ ಫೇಸ್ ಮಾಡಿದ್ವಿ. ನಾವು 29 ಸೀಟಿಗೆ ಬಂದ್ವಿ. ಕಾಂಗ್ರೆಸ್ ಅಬ್ಸಲ್ಯೂಟ್ ಮೆಜಾರಿಟಿ ಅಲ್ಲ, ಬಿಜೆಪಿ ಅಬ್ಸಲ್ಯೂಟ್ ಮೆಜಾರಿಟಿಗೆ ಬಂತು. ಬಿಜೆಪಿಯ ಆಮೇಲೆ ಅವತಾರಗಳೆಲ್ಲ ನಾವು ನೋಡಿದೀವಿ, ನೀವು ನೋಡಿದಿರಿ. ಅದಾದ್ಮೇಲೆ ಕಾಂಗ್ರೆಸ್ 2013 ಬಂತು. 2013 ಮೊನ್ನೆ 8 ಜನ ಕರ್ಕೊಂಡೋದ್ರು ಚಂದ್ರರಾಯಸ್ವಾಮಿ ಟೀಮನ್ನ. ಅಂದ್ರೆ ನಾನು ಯಾಕೆ ಇದನ್ನ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ದೇವೇಗೌಡರಂತ ದೈತ್ಯ ಶಕ್ತಿಯನ್ನ ಇಡೀ ಕರ್ನಾಟಕದಲ್ಲಿ ದೇವರಾಜ ಅರಸುವಿಂದ ಹಿಡಿದು, ಗುಂಡೂರಾವ್ ಇಂದ ಹಿಡಿದು, ಬಂಗಾರಪ್ಪನವರಿಂದ ಹಿಡಿದು, ಯಡಿಯೂರಪ್ಪನವರಿಂದ ಹಿಡಿದು ಯಾರ್ಯಾರು ಪ್ರಾದೇಶಿಕ ಪಕ್ಷ ಕಟ್ಲಿಕ್ಕೆ ಹೋಗಿದ್ರೋ ಯಾರು ಕೂಡ ಸಕ್ಸಸ್ ಆಗಿಲ್ಲ. ಈಸ್ ಓನ್ಲಿ ಮ್ಯಾನ್ ಇನ್ ಕರ್ನಾಟಕ. ದೇವೇಗೌಡರು ಒಬ್ಬರೇ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಉಳಿಸಿ ಬೆಳೆಸಿದಂತ ಕೀರ್ತಿ ಅವರೊಬ್ಬರಿಗೆ ಇರೋದು. ಈ ದೇವೇಗೌಡ ಅನ್ನೋ ಒಂದು ದೊಡ್ಡ ಶಕ್ತಿಯನ್ನ ಕಾಂಗ್ರೆಸ್ ಮುಗ್ಸಾಕಿದ್ರೆ ನಾನು ಬಿಜೆಪಿಯವರು ಇರಬಹುದು ಅನ್ನೋ ಮನಸ್ಥಿತಿ ಕಾಂಗ್ರೆಸ್ ನಾಯಕರಿಗಿದೆ. ಯಾಕೆ ಅಂತಂದ್ರೆ ಬಾಯಲ್ಲಿ ಹೇಳ್ತಾರೆ ಬಿಜೆಪಿಗೂ ಅಲ್ಲಿ ಈ ಸ್ಪೇಸ್ ಅನ್ನ ಬಿಜೆಪಿ ಆಕ್ರಮಿಸ್ಕೊಂಡ್ಬಿಡತ್ತೆ, ಹಾಗಾಗಿ ನೀವು ಇರಬೇಕು. ಬೇರೆ ಇದೆ ಅವ್ರಿಗೆ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಒಂದೇ ನಿಮಿಷ ಆ ಪ್ರಶ್ನೆನ ಮತ್ತೆ ನಿಮ್ಗೆ ಬರ್ತೀನಿ, ಆ ಪ್ರಶ್ನೆಗೆ ಬರ್ತೀನಿ ನಾನು. ಮೋದಿ ಅವರು ಈಗ ಏನು ದೇವೇಗೌಡ ಮುಗಿಸ್ಬಿಡ್ತೀನಿ ಸರ್. ಅನೀಫ್ ಸರ್ ಒಂದೇ ನಿಮಿಷ ಒಂದೇ ಲೈನ್ ಅಷ್ಟೇ. ನಾನು ಆ ಕಾರಣಕ್ಕೆ ಕಾಂಗ್ರೆಸ್ ನೋಡೋ ಕಣ್ಣಿಗೆ ನಿಖೇತ್ ರಾಜ್ ಮೌರ್ಯನವ್ರ ಮುಖಾಂತರ ಪ್ರಾದೇಶಿಕ ಪಕ್ಷ ಇರಬೇಕು ಅಂತ ಹೇಳೋ ಕಾಂಗ್ರೆಸ್ಸಿನ ನಾಯಕರಿಗೆ, ದೊಡ್ಡ ನಾಯಕರಿಗೆ ಆ ಮನಸ್ಥಿತಿ ಇಲ್ಲ. ಯಾಕೆಂದ್ರೆ JDS ನ ಮುಗಿಸಿದ್ರೆ ಮಾತ್ರ ಇವ್ರ ಅಸ್ತಿತ್ವ ಹೇಳ್ಕೊಳುತ್ತೆ. ಇವರು ಕರ್ಕೊಂಡೋಗಿರೋ ಎಲ್ಲಾ ನಾಯಕರು ಕೂಡ ನಿಖೇತ್ ರಾಜ್ ಮೌರ್ಯನವ್ರನ್ನು ಹಿಡ್ಕೊಂಡು
ಸಿದ್ದರಾಮಯ್ಯನವ್ರಿಗೂ ಕರ್ಕೊಂಡೋಗಿ ನಮ್ JDS ಇಂದ ಕರ್ಕೊಂಡೋಗಿರೋ ಪಕ್ಷ ಕಟ್ಕೊಂಡ್ರದ್ ಇವ್ರು ಸ್ವಂತ ಶಕ್ತಿ ಮೇಲೆ ಯಾವತ್ತೂ ಪಕ್ಷ ಕಟ್ಟಿಲ್ಲ. ಇವ್ರು ಉಳ್ಕೊಂಡಿರೋದೇ ನೆಹರು, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹೆಸರು ಪಕ್ಷ ಕಟ್ತಾರೆ ಹೊರತು ಪಕ್ಷ ಕಟ್ಟುವಂತ ನಿಷ್ಠಾವಂತ ನಾಯಕರುಗಳು ಇರ್ಲಿಲ್ಲ. ನಮ್ಮ JDS ಪಕ್ಷ ಕಟ್ಟಿದ್ದಾರೆ. ಹಾಗಾಗಿ JDS ಭವಿಷ್ಯನ ಕಂಡುಕೊಳ್ಳೋದು ನಮಗ್ ಗೊತ್ತಿದೆ. ಒಂದು ಈಗ ಮೋದಿ ಅವರಿಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನು ಗಂಗಾಧರ್ ಅವರು ಹೇಳ್ತಾ ಇದ್ದಾರೆ ಇದು ಹೌದು, ದೇವೇಗೌಡರ ಶಕ್ತಿಯನ್ನು ನಾವು ಕರ್ನಾಟಕದಲ್ಲಿ ಎಲ್ಲರೂ ನೋಡಿದೀವಿ. ನಾವು ಅವ್ರು ಯಾವ ತರ ಮತ್ತೆ ಮತ್ತೆ ಫೀನಿಕ್ಸ್ ನಂತೆ ಎದ್ದು ಬರ್ತಾರೆ ಅನ್ನೋ ಒಂದು ಮಾತು ಯಾವಾಗಲೂ ಪತ್ರಕರ್ತರು ಅವರಿಗೆ ಹೇಳ್ತಾ ಇರ್ತಾರೆ. ಈಗ ಆ ಪರಿಸ್ಥಿತಿ ಇದೆಯಾ JDS ನಲ್ಲಿ ಅನ್ನೋದು? ಯಾಕಂತ ಹೇಳಿದ್ರೆ ದೇವೇಗೌಡರಿಗೆ ವಯಸ್ಸಾಯ್ತು. ದೇವೇಗೌಡರ ಶಕ್ತಿಗೆ ಸಂಬಂಧಿಸಿ ಬಹಳಷ್ಟು ಅನುಮಾನಗಳಿದೆ. ಇವತ್ತು ಚನ್ನಪಟ್ಟಣದಲ್ಲೂ ಕೂಡ ಅದೇ ಮತ್ತೆ ನಮಗೆ ಇದೇ ಮಾತು ಕೇಳಿ ಬಂತು ಫಲಿತಾಂಶ ನೋಡಿದ ನಂತರ. ಇಲ್ಲ, ದೇವೇಗೌಡರಿಗೆ ವಯಸ್ಸಾಯ್ತು. ಆಮೇಲೆ ಅದು ದೇವೇಗೌಡರ ಸೋಲು ಅನ್ನೋ ರೀತಿಯಲ್ಲೂ ಕೂಡ ಚನ್ನಪಟ್ಟಣದ ಫಲಿತಾಂಶವನ್ನ ಬಹಳಷ್ಟು ಮಂದಿ ವಿಶ್ಲೇಷಣೆ ಮಾಡ್ತಾರೆ. ಈಗ ಮತ್ತೆ ಪುನಶ್ಚೇತನಗೊಳ್ಳುವಂತ ಶಕ್ತಿ JDSಗೆ ಇದೆಯಾ ನಿಖೇತ್? ಸರ್ ಇಲ್ಲ, ಖಂಡಿತವಾಗಿಯೂ JDS ಹಲವಾರು ನನಗೆ ಗಂಗಾಧರಣ್ಣ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಯಾವ ರೀತಿ ಕಾಂಗ್ರೆಸ್ JDS ಅನ್ನ ಮುಗಿಸೋ ಪ್ರಯತ್ನ ಮಾಡ್ತು, ಅಥವಾ ಇಂಥ ಅನೇಕ ಉದಾಹರಣೆಗಳನ್ನ ಅವ್ರು ಕೊಡ್ತಾ ಹೋದ್ರು. ಆದ್ರೆ ನಾನ್ ಹೇಳಲಿಕ್ಕೆ ಬಯಸೋದೇನು ಅಂದ್ರೆ ಗಂಗಾಧರಣ್ಣ ಅವ್ರಿಗೆ, ಸರ್ ಯಾರು ರಾಮಕೃಷ್ಣ ಹೆಗಡೆ ಅವ್ರನ್ನ ಅವತ್ತು ಅಪಮಾನಿಸಿದವರು? ಕಾಂಗ್ರೆಸ್ನವ್ರು ಬಂದಿದ್ರ? ಯಾರು ಅವತ್ತು PGR ಸಿಂಧಿಯಾ ಅವ್ರನ್ನ ಆ ರೀತಿಯಾಗಿ ಅಪಮಾನಿಸಿದವರು? PGR ಸಿಂಧಿಯಾ ಎಲ್ಲಿದ್ರು? ಇವತ್ತು PGR ಸಿಂಧಿಯಾ JDS ಒಳಗಡೆ ಇದ್ದಿದ್ರೆ ರಾಮಕೃಷ್ಣ ಹೆಗಡೆ ಅವರಂತ ಇವತ್ತು JDS ಇಷ್ಟು ಬಾರಿ ಒಡೆದು ಹೋಗೋದಕ್ಕೆ, ಜನತಾ ಪರಿವಾರ ಒಡೆದು ಹೋಗೋದಕ್ಕೆ ಕಾರಣ ಯಾರು? ಜೊತೆಗೆ ಇವತ್ತು ಸಿದ್ದರಾಮಯ್ಯನವರಂತ ಒಬ್ಬ ಬಲಿಷ್ಠ ನಾಯಕ, ಇದು ಕಾಂಗ್ರೆಸ್ಗೆ ಒಂದು ಬಹಳ ದೊಡ್ಡ ಶಕ್ತಿಯನ್ನ ಕೊಟ್ಟಂತ ನಾಯಕರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರನ್ನ ಜನತಾದಳದಲ್ಲಿ ಉಳಿಸ್ಕೊಳ್ಬಹುದಾಗಿತ್ತಲ್ಲ. ಕೇವಲ ಇವರ ಸ್ವಾರ್ಥಕ್ಕೋಸ್ಕರ ಸಿದ್ದರಾಮಯ್ಯನವರನ್ನ ಅವತ್ತು ಎಕ್ಸ್ಪೆಲ್ ಮಾಡಿದ್ರು. ಅದನ್ನ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯನವರಂತ ಒಬ್ಬ ನಾಯಕನನ್ನ ಹೊರಗಾಕಿದ್ಯಾರು? ಇವತ್ತು MP ಪ್ರಕಾಶ್ ಅವರು ಯಾಕೆ JDS ಅನ್ನು ಬಿಟ್ಟು ಹೊರಗಡೆ ಹೋಗುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು? ಬೇಡ, ಕಾಂಗ್ರೆಸ್ ನಿಂದ CM ಇಬ್ರಾಹಿಂನ ಕರ್ಕೊಂಡು ಹೋದ್ರಪ್ಪ, ಪಕ್ಷದ ರಾಜ್ಯಾಧ್ಯಕ್ಷರನ್ನ ಮಾಡ್ಕೊಂಡ್ರು CM ಇಬ್ರಾಹಿಂನ. ಮತ್ತೆ CM ಇಬ್ರಾಹಿಂ ಪಕ್ಷದಿಂದ ಹೊರಗಡೆ ಬರ್ಬೇಕಾದ್ರೆ ಏನ್ ಕಾರಣ ಕೊಟ್ರು? ಯಾಕೆ ಇವತ್ತು H ವಿಶ್ವನಾಥ್ ಅವ್ರನ್ನ ಕಾಂಗ್ರೆಸ್ ನಿಂದ ಇವ್ರು ಕರ್ಕೊಂಡು ಹೋದ್ರು? H ವಿಶ್ವನಾಥ್ ಅವ್ರನ್ನ JDS ನ ರಾಜ್ಯಾಧ್ಯಕ್ಷರಾಗಿದ್ದಂತ ವಿಶ್ವನಾಥ್ ಅವರು ಮತ್ತೆ ಅವ್ರು ಹೊರಗಡೆ ಬಂದ್ರು. ಬರ್ಬೇಕಾದ್ರೆ ಅವ್ರು ಹೇಳಿದ ಮಾತೇನು? ನಾನು ರಾಜ್ಯಾಧ್ಯಕ್ಷ ಜನತಾದಳಕ್ಕೆ, ಆದ್ರೆ ಹುಣಸೂರಲ್ಲಿ ಒಬ್ಬನಿಗೆ ಒಂದು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡೋ ಅಧಿಕಾರನೂ ನನಗಿಲ್ಲ. ಎಲ್ಲಾ ಬರೀ ಅವ್ರ ಮನೆ ಮುಂದೆ ಹೋಗಿ ನಾನು ಗೇಟ್ ಮುಂದೆ ನಿಂತ್ಕೋಬೇಕು. ನನಗೆ ಒಳಗಡೆ ನಾನೊಬ್ಬ ರಾಜ್ಯಾಧ್ಯಕ್ಷ ಬಾಗ್ಲಲ್ಲಿ ನಿಂತ್ಕೊಂಡ್ರೆ ನನಗೆ ಒಳಗ ಹೋಗುವ ಗೌರವವೂ ಇಲ್ಲ ಅನ್ನುವ ಪರಿಸ್ಥಿತಿಗಳನ್ನ ಇವರೆಲ್ಲರೂ ಮಾತನಾಡಿದ್ದಾರೆ. ಸರ್ ಆ ಇತಿಹಾಸಕ್ಕೆ ಹೋದ್ರೆ JDS ವಿರೋಧಿ ಪಕ್ಷವಾಗಿ ಕಾಂಗ್ರೆಸ್ JDS ಅನ್ನ ಮುಗಿಸೋಕ್ಕಾಗಿ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತೆ. ಯಾಕೆಂದ್ರೆ ಅದು ರಾಜಕಾರಣ. ಆದ್ರೆ ಇದು ಸೂಸೈಡಲ್ ಪಾಲಿಟಿಕ್ಸ್ ಇದೆಯಲ್ಲ, ತಮ್ಮ ಪಕ್ಷದಲ್ಲಿದ್ದಂತ ನಾಯಕರನ್ನ ಮುಗಿಸೋದಕ್ಕಾಗಿ JDS ಮಾಡಿರುವಂತ ದೊಡ್ಡ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ಸ್ ಇದಾವಲ್ಲ, ನೀವು ಅದನ್ನ ಲೆಕ್ಕ ಹಾಕಿದ್ರೆ ನಮ್ಗೆ ಅವಾಗ ಅರ್ಥ ಆಗುತ್ತೆ JDS ಅನ್ನ ಹೊರಗಡೆ ಅವರು ಮುಗಿಸಿದಲ್ಲ, JDS ಅನ್ನ ಅವರೇ ಮುಗಿಸ್ಕೊಂಡ್ರು. ತೀರಾ ಮುಂದುವರೆದು ಹೋದ್ರೆ JDS ನಿಧಾನಕ್ಕೆ ಕೌಟುಂಬಿಕ ಪಕ್ಷವಾಗಿ ಬದಲಾಗ್ತಾ ಇದೆ. ಮೊದಲಿದ್ದಂತಹ ಬೇರೆ ಬೇರೆ ವರ್ಗದ ನಾಯಕರು, ಬೇರೆ ಬೇರೆ ಪ್ರದೇಶದ ನಾಯಕರು ಅಂತವರೆಲ್ಲ ಯಾರು ಈಗ ಇಲ್ಲ ಅನ್ನುವಂತ ಸ್ಥಿತಿ ಬಂದಿದೆ ಅಲ್ವಾ? ಇಲ್ಲ, JDS ರಾಜ್ಯಾಧ್ಯಕ್ಷರುಗಳಾಗಿದ್ರು ಅವ್ರುಗಳೇ JDS ನ ಬಿಟ್ಟು ಹೊರಟೋಗ್ತಾರೆ ಸರ್. ಎಸ್, ಈಗ ಯದುಕುಮಾರ್ ಅವರ ಇಲ್ಲಿ ಒಂದು ಪ್ರಶ್ನೆ. ಇದೀಗ ನಾವು ಇದು TRP ಚರ್ಚೆ ಅಲ್ಲ, ಇದು ಬೇರೆ ತರದ ಚರ್ಚೆ. ಇದು ಬಿಜೆಪಿ ಬಹಳ ಹಿಂದಿನಿಂದ ಒಂದು ಮಾತನ್ನ ಹೇಳ್ತಾ ಇದೆ. ನರೇಂದ್ರ ಮೋದಿ ಅವರು ಕೂಡ ಪದೇ ಪದೇ ಈ ಮಾತನ್ನ ಹೇಳ್ತಾರೆ, ಪರಿವಾರವಾದ ಅಂತ. ಪರಿವಾರವಾದದ ವಿರುದ್ಧ ಇದ್ದೀವಿ ನಾವು, ಅದು ನಮ್ಮ ಸೈದ್ಧಾಂತಿಕವಾದಂತ ನಿಲುವು ಅದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಅಪವಾದಗಳು ಬಿಜೆಪಿನಲ್ಲೂ ಇರ್ತೇವೆ, ಅದು ಬಿಡಿ, ಅದು ಬೇರೆ ಚರ್ಚೆ ವಿಷಯ. ನಾವು ಯಡಿಯೂರಪ್ಪ ಅವರ ಪ್ರಸ್ತಾವವನ್ನು ಮಾಡ್ತೀವಿ, ಅವರ ಮಕ್ಕಳ ಪ್ರಸ್ತಾವ ಮಾಡ್ತೀವಿ, ಅದು ಬಿಡಿ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ಒಂದು ಸೈದ್ಧಾಂತಿಕ ನಿಲುವು ಇರುವಂತ ಪಕ್ಷ ನಿಮ್ದು. ಈ ಪರಿವಾರವಾದವೇ JDSಗೆ ತೊಂದರೆ ಕೊಡ್ತಾ ಇದೆಯಾ? JDS ಅದನ್ನ ಸಂದಷ್ಟಕ್ಕೆ ಕ್ಷೀಣವಾಗ್ತಾ ಹೋಗೋದು ಇದೇ ಕಾರಣದಿಂದ ಆಗ್ತಾ ಇದೆಯಾ? ಅದು ಒಂದು ಸಣ್ಣ ಕುಟುಂಬದ ಒಂದು ಇದು ಅನ್ನೋ ತರಾನೇ ಇದಾಗ್ತಾ ಇದೆಯಾ? ಖಂಡಿತ ಇಲ್ಲ ಸರ್. ಯಾಕಂದ್ರೆ ಈಗ ತಾನೇ ಗಂಗಾಧರಣ್ಣ ಸುದೀರ್ಘವಾಗಿ ಇತಿಹಾಸವನ್ನು ಹೇಳಿದ್ರು. ಅದು ಆದ್ರೆ ಅವ್ರ ಇತಿಹಾಸ ಹೇಳ್ತಾ ಹೇಳ್ತಾ ಕಾಂಗ್ರೆಸ್ನವ್ರಿಗೆ ಅದು ಚುಚ್ಚಬೇಕಾಗಿತ್ತು. ಯಾವ ರೀತಿ ಆದಂತ ಸದೃಢವಾದಂತ ಪಕ್ಷವನ್ನ ಹಂತ ಹಂತವಾಗಿ ಯಾವ ರೀತಿ ಮುಗಿಸಿದ್ರು, ಆ ನಾಯಕರನ್ನ ಯಾವ್ಯಾವ ರೀತಿ ಸೆಳೆದ್ರು, ಯಾವ್ಯಾವ ಆಮಿಷಗಳು ಹೊಡ್ರು ಅಂತ ತುಂಬಾ ಸವಿಸ್ತಾರವಾಗಿ ಗಂಗಾಧರಣ್ಣ ಹೇಳಿದ್ರು. ಇಲ್ಲಿ ಒಂದು ನಾಯಕತ್ವ ಇದೆ ಸರ್. ಅಲ್ಲಿ ಒಂದು ನಾಯಕತ್ವ, ಒಂದು ತತ್ವ ಸಿದ್ಧಾಂತಕ್ಕೆ ರೈತರ ಪರವಾಗಿರುವಂತ ನಾಯಕತ್ವ ಇರ್ಬೇಕಾದಾಗ ಯಾರು ಮುಗ್ಸಕ್ಕಾಗಲ್ಲ. ಅದು ಅಷ್ಟು ಈಸಿ ಆಗಲ್ಲ. ಆಮೇಲೆ
ದೇವೇಗೌಡರು ಇಡೀ ದೇಶಾದ್ಯಂತ ಮಾಡಿದಂತ ಆ 11 ತಿಂಗಳಲ್ಲಿ ಎಷ್ಟು ಉತ್ತಮವಾದ ಕೆಲಸಗಳು ಇವತ್ತು ಚರ್ಚೆಗೆ ಗ್ರಾಸವಾಗುತ್ತೆ. ನದಿ ನೀರಿನ ವಿಚಾರ ಆಗ್ಬೋದು, ಜಮ್ಮು ಕಾಶ್ಮೀರ ಎಲೆಕ್ಷನ್ಸ್ ಆಗ್ಬೋದು, ಕರ್ನಾಟಕದಲ್ಲಿ 4% ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿದಂತದ್ದಾಗ್ಬೋದು, ಕುಮಾರಣ್ಣ ಬಂದ್ಬಿಟ್ಟು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಸಾರಾಯಿ ನಿಷೇಧ ಆಗ್ಬೋದು, ಲಾಟ್ರಿ ನಿಷೇಧ ಆಗ್ಬೋದು, ಇದು ಜನಮಾನಸದಲ್ಲಿ ಮತ್ತೆ ಜನತಾ ದರ್ಶನ, ಇದು ಜನಮಾನಸದಲ್ಲಿ ಉಳಿದಂತ ಅಚ್ಚಳಿಯದೆ ಉಳಿದಂತ ಕಾರ್ಯಕ್ರಮಗಳು. ಅದು ಎಲ್ಲಾ ಪಕ್ಷದವರು ಬಚ್ತಾರೆ. ಬಿಜೆಪಿ ಆಗಿ ನಾವು ಒಬ್ಬ ಕಾರ್ಯಕರ್ತರಾಗಿ ನಾವು ಮೆಚ್ಚಿದ್ವಿ. ಯದುಕುಮಾರ್, ನಾನು ಹೇಳ್ತಾ ಇರುವಂತದ್ದು ಮುಗ್ಸಕ್ಕಾಗಲ್ವಾ ಅಂತ ಹೇಳ್ತಾ ಇದ್ರಲ್ಲ, ಈ ತರ ಕಾರ್ಯಕ್ರಮಗಳು ಹಚ್ಚ ಹಸಿರಾಗಿರ್ಬೇಕಾದಾಗ ಯಾವುದೇ ರಾಜಕೀಯ ಪಕ್ಷವನ್ನು ಮುಗ್ಸಕ್ಕಾಗಲ್ಲ. ಅದು ಹಚ್ಚ ಹಸಿರಾಗೇ ಇರುತ್ತೆ, ಉಳಿಯುತ್ತೆ ಜನಮಾನಸದಲ್ಲಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅದು ಎಲ್ಲ ಆವಾಗ ಈಗ ಯಾವುದೇ ಒಂದು ರಾಜಕೀಯ, ಈಗ ಒಂದು ಕೇಂದ್ರದಲ್ಲಿ ಒಂದು ಪಕ್ಷ ಇರುತ್ತೆ, ರಾಷ್ಟ್ರೀಯ ಪಕ್ಷ, ಅದು ಆಯಾ ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಜಯಗಳಿಸಬೇಕು ಅಂತ ಹೇಳಿದ್ರೆ ಆ ರಾಜ್ಯಗಳಲ್ಲೂ ಬಹಳ ಪ್ರಬಲವಾದಂತ ನಾಯಕರು ಇರಬೇಕಾಗುತ್ತೆ. ಬಹಳ ಸಲ ನಾವು ನೋಡಿದ್ದೀವಿ. ಅದು ಕಾಂಗ್ರೆಸ್ಸಿಗೂ ಅನ್ವಯಿಸುತ್ತೆ, ಬಿಜೆಪಿಗೂ ಅನ್ವಯಿಸುತ್ತೆ. ಇದು ಪ್ರಾದೇಶಿಕವಾದಂತ ನಾಯಕರಿದ್ರೆ, ಅದೇ ರೀತಿ ಒಂದು ರಾಜ್ಯದಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಬಲವಾದ ಪ್ರಾದೇಶಿಕ ನಾಯಕರು ಇರ್ತಾರೆ. ಆ ಪಕ್ಷ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಬೇಕು ಅಂತ ಹೇಳಿ ಆದ್ರೆ ತುಂಬಾ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತರದ ಆ ಜಿಲ್ಲೆಯಲ್ಲಿ ಪ್ರಭಾವ ಬೀರುವಂತ ನಾಯಕರು ಇರ್ತಾರೆ. ಅದೇ ರೀತಿ ಈಗ ಏನಾಗಿದೆ JDS ಗೆ ಅಂತ ಹೇಳಿದ್ರೆ ಈ ತರದ ನಾಯಕರ ಕೊರತೆ ಉಂಟಾಗಿದೆ. ಇದು ಬಹಳ ಬರ್ತಾ 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 ಕುಟುಂಬಕ್ಕಷ್ಟೇ ಸೀಮಿತವಾಗಿರುವಂತಹ ಪಕ್ಷ ಅನ್ನೋ ತರ ಒಂದು ನಿಲುವು ಕಾಣಿಸ್ತಾ ಇದೆ. ಇದು ಹೊರಗಡೆಯಿಂದ ಬಹಳ ಮಂದಿ ಹೇಳ್ತಾರೆ. ಆಮೇಲೆ JDS ಪಕ್ಷದ ಒಳಗಿನವರು ಕೂಡ ಬಹಳ ಮಂದಿ ಹೇಳ್ತಾರೆ, ಇಲ್ಲ ಇದು ಈಗ ಮೊನ್ನೆ ಉದಾಹರಣೆಗೆ ನೋಡಿ, JDS ನವರು ಸಮಾವೇಶ ಮಾಡ್ಬೇಕು ಅಂತೇಳಿ ಹೊರಟರು. ಕುಮಾರಸ್ವಾಮಿ ಅವರು ಅದನ್ನ ಪತ್ರಕರ್ತರ ಮುಂದೆ ಹೇಳಿ ಆಯ್ತು, ಆದ್ರೆ ಸಮಾವೇಶ ನಡೆಯಲಿಲ್ಲ. ಯಾಕಂತ ಹೇಳಿದ್ರೆ ಜಿಲ್ಲೆಗಳಲ್ಲಿರುವಂತ ನಾಯಕರು ಯಾರು ಸಮಾವೇಶ ನಡೆಸಲಿಕ್ಕೆ ಬೇಕಾಗಿದ್ದವರು ಇದ್ರು, ಅವರು ಅದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಯಾಕಂದ್ರೆ ಪಕ್ಷದೊಳಗೆ ಚರ್ಚೆ ನಡೆದಿಲ್ಲ, ಅದಕ್ಕೆ ಸಿದ್ಧತೆಗಳಾಗಬೇಕು, ಇದೆಲ್ಲ ಬಂತು. ನಾನ್ ಕೇಳ್ತಾ ಇರೋದು ನಿಮಗೆ, ಈ ಪರಿವಾರವಾದವೇ JDS ಗೆ ಕಂಟಕ ಆಗ್ತಾ ಇದೆಯಾ? ಒಂದು ಕುಟುಂಬದ ಪಕ್ಷ ಏನ್ ಕಂಟಕ ಆಗ್ತಾ ಇದೆಯಾ? ಖಂಡಿತ ಇಲ್ಲ ಸರ್. ಯಾಕಂದ್ರೆ ಅದ್ರಲ್ಲಿ ನಾಯಕತ್ವ ಇದೆ. ಮತ್ತೆ ಇನ್ನೊಂದು ಕೆಲವರು ನಾಯಕರುಗಳು ಹೋಗಿದ ತಕ್ಷಣ ಅಂತಂದಾಗ ಏನ್ ಪಕ್ಷ ಏನು ಬಡವಾಗಲ್ಲ ಸರ್. JDS ಯಾವಾಗ್ಲೂ ನಾವ್ ಹೇಳ್ತಾ ಇರ್ತೀವಿ, ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಲೀಡರ್ಸ್ ಅಂತ ಅಂತದ್ದು. ಇವತ್ತು ಯಾರ್ಯಾರು ಗಂಗಾಧರನ್ ಹೇಳಿದ್ರು, ಎಲ್ಲಾ ಕಾಂಗ್ರೆಸ್ ಪಾರ್ಟಿ ಇರುವಂತವ್ರು ಎಲ್ಲ JDS ಪ್ರಾಡಕ್ಟ್ ಇರುವಂತದ್ದು. ಅಲ್ಲಿ ಕಾರ್ಯಕರ್ತರ ಕೊರತೆ ಯಾವತ್ತೂ ಆಗಲ್ಲ, ಪಕ್ಷ ಯಾವತ್ತೂ ಉಳಿಯುತ್ತೆ ಸರ್. ಅದಲ್ಲಿ ಒಂದು ಪರಿವಾರವಾದ ಅಂದ್ರೆ ನಾಯಕತ್ವ, ಆ ಪರಿವಾರ ನಾಯಕತ್ವ ಒದಗಿಸಿದೆ, ರೈತರ ಪರವಾಗಿ ನಿಂತಿರೋದ್ರಿಂದ, ನಾಯಕತ್ವ ಒದಗಿಸಿರೋದ್ರಿಂದ ಆ ಪಕ್ಷ ಇದುವಾಗಿ ಇರುತ್ತೆ. ಇನ್ನ ನಾಯಕರು ಬರ್ತಾರೆ ಸರ್, ಇನ್ನ 100 ನಾಯಕರುಗಳು ಬರ್ತಾರೆ. ಗಂಗಾಧರಣ್ಣ ಅಂತ ಸೀನಿಯರ್ ನಾಯಕರುಗಳು ಇನ್ನ ಪಕ್ಷನ ನಡೆಸುವಂತ ಕೆಪಾಸಿಟಿ ಇರೋರು ಇದ್ದಾರೆ. ಅದಕ್ಕೇನು ಯಾರು ಏನು ಇದು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಿಜೆಪಿ ಜೊತೆಗೆ ಸೇರೋದ್ರಿಂದ ಈಗ ಮೊದಲನೇದು, ನಿಮ್ಮ ಪಕ್ಷದ ಹೆಸರಿನಲ್ಲಿ JDS ಅಂತ ಇದೆ, ಜಾತ್ಯತೀತ ಜನತಾದಳ ಅಂತ ನೀವು ಸ್ಪಷ್ಟವಾಗಿ ಪಕ್ಷದ ಹೆಸರನ್ನು ಹಾಕೊಂಡಿದ್ದೀರಿ. ಬಿಜೆಪಿ ಬಗ್ಗೆ ಇರುವಂತ ಒಂದು ಬಹಳ ದೊಡ್ಡ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ, ಅದು ಒಂದು ಸಮುದಾಯವನ್ನು ಮಾತ್ರ ಇನ್ನೊಂದು ಸಮುದಾಯದವರ ಎತ್ತು ಕಟ್ಟುವುದಕ್ಕೆ ಅದನ್ನು ಪ್ರಯೋಗಿಸ್ತಾ ಇದೆ. ಪದೇ ಪದೇ ಮುಸ್ಲಿಮರ ವಿರುದ್ಧ ಮಾತಾಡುತ್ತೆ, ಹಿಂದೂಗಳ ಪರವಾಗಿ ಮಾತಾಡುತ್ತೆ, ಧ್ರುವೀಕರಣಕ್ಕೆ, ಮತಗಳ ಧ್ರುವೀಕರಣಕ್ಕೆ ಈ ಸ್ಟ್ರಾಟಜಿಯನ್ನೇ ಅದು ಬಳಸ್ತಾ ಇದೆ ಅನ್ನುವಂತಹದ್ದು. ಕೋಮುವಾದದ ಬಗ್ಗೆ ಗೊತ್ತೇ ಇದೆ, ನೀವೇ ಹಿಂದೆ ಎಲ್ಲ ಮಾತಾಡಿದ್ರಿ. ಯಾವಾಗ ಬಿಜೆಪಿಯ ವಿರುದ್ಧ ಕ್ಯಾಂಪ್ ನಲ್ಲಿ ನೀವೆಲ್ಲ ಇದ್ರೆ ಅವಾಗೆಲ್ಲ ಮಾತಾಡಿದ್ರಿ ಕೋಮುವಾದದ ಬಗ್ಗೆ, ಬಿಜೆಪಿಯ ಸಂಕುಚಿತವಾದದ ಬಗ್ಗೆ ಎಲ್ಲ ಮಾತಾಡಿದ್ರಿ. ಸಂಕುಚಿತವಾದ ಅಂತ ಹೇಳಿ ಕೋರ್ಟ್ ನಲ್ಲಿ, ಅದು ನಾನು ಹೇಳಿದ್ರೆ ಸರಿಯಾಗಲ್ಲ. ಯಾಕಂತ ಹೇಳಿದ್ರೆ ಯದುಕುಮಾರ್ ಅವರಿಗೆ, ಅವರು ಮೊದಲೇ ಈಗ ನನಗೆ ಚರ್ಚೆಗೆ ನಾನು ಅವರಿಗೆ ಕರಿಬೇಕಾದ್ರೆ ಬಿಜೆಪಿ ನಾಯಕರಿಗೆ, ಏನ್ ಸರ್ ನೀವು ನಮ್ಮ ಮೇಲೆ ಯಾವಾಗ್ಲೂ ದಾಳಿ ಮಾಡ್ತಾ ಇದ್ದೀರಿ, ತ್ರಿವರ್ಣ ನ್ಯೂಸ್ ನವರು ಪ್ರತಿ ಸಲ ಬಿಜೆಪಿನ ಅಟ್ಯಾಕ್ ಮಾಡ್ತೀರಿ, ಒಂದ್ ಸಂದರ್ಭವನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ರು ಅವ್ರ ನಾಯಕರು ನನಗೆ. ನಾನು ಹೇಳಿದೆ, ಇಲ್ಲಪ್ಪ ನಾವು ಇಶ್ಯೂ ಬೇಸ್ಡ್ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೀನಿ. ಸೊ ನಾನು ಹೇಳೋದು, ಈ ನಿಮ್ಮ ಇದೆಯಲ್ಲ, ಈಗ ನಿಮ್ಮ ನಿಲುವಿಗೆ ತದ್ವಿರುದ್ಧ ನೀವು ಬಿಜೆಪಿ ಜೊತೆಗೆ ಸೇರ್ಕೊಂಡಿರೋದು. ಈಗ ನಿಮ್ಮ ಪಕ್ಷದ ಟ್ಯಾಗ್ಲೈನ್ ಏನಿದೆ ಅದಕ್ಕೆ ತದ್ವಿರುದ್ಧ. ಇದು ನಿಮಗೆ ಅನುಕೂಲ ಆಗುತ್ತಾ ಅನನುಕೂಲ ಆಗುತ್ತಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿದಾಗ ಲಾಂಗ್ ರನ್ ನಲ್ಲಿ ಯಾವಾಗ್ಲೂ ಅನುಕೂಲ ಆಗಿರೋದಿದೆ. ಇಲ್ಲ, ಒಂದು ನೋಡಿ, ಈ ರಾಜ್ಯದಲ್ಲಿ ದೇವೇಗೌಡರ ಮೇಲೆ ಬರತಕ್ಕಂತ ಆಪಾದನೆಗಳು ದುರ್ದೈವ. ಈ ರಾಜ್ಯದ ಇವತ್ತಿನ ಮುಖ್ಯಮಂತ್ರಿ ಕೂಡ ಒಂದು ಕಾಲದಲ್ಲಿ ಬಿಜೆಪಿ ಸಪೋರ್ಟೆಡ್ ಅಲ್ಲಿ ಮಂತ್ರಿ ಆಗಿದ್ರು, ಜ್ಞಾಪಕದಲ್ಲಿ ಇರಬೇಕು. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಬಾರಿ ಬಿಜೆಪಿ ಸಪೋರ್ಟೆಡ್ ಇರ್ತಕ್ಕಂತ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಅದನ್ನ ಜ್ಞಾಪಿಸ್ಕೋಬೇಕು. ಆದ್ರೆ 83ರಲ್ಲಿ 83, 85, 88ರವರೆಗೂ ಆಗಿದ್ರು, 85, 88ರವರೆಗೂ ಇದ್ರು. ಅದು ಅವ್ರ ಪಾಪ ಅವರಿಗೆ ಅದು ಮರ್ತೋಗ್ತಾರೆ. ಇರ್ಲಿ ಒಂದ್ ಕಡೆ. ದೇವೇಗೌಡರ ಮೇಲೆ ಮಾತ್ರ ಈ ಆಪಾದನೆ ಬರುತ್ತೆ. ಯಾಕೆ ಅಂತಂದ್ರೆ ದೇವೇಗೌಡರು JDS ಅಂತ ಇಟ್ಟಾಗ ಅವ್ರಿಗೆ ಗೊತ್ತಿತ್ತು ಕರ್ನಾಟಕದ ಜಾಗ್ರಫಿಕಲಿ ಮತ್ತೆ ವೋಟಿಂಗ್ ಪ್ಯಾಟರ್ನ್ ಏನಿದೆ, ಯಾಕೆ ಅದನ್ನ ಇಟ್ಟು ನಾನು ಅದು ಮುಂದುವರಿಸಬೇಕು ಅಂತ ಹೇಳಿ, ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಕೂಡಿಸ್ಕೊಂಡು ಸಿದ್ದರಾಮಯ್ಯನವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ
ಚುನಾವಣೆಗೆ ಹೋದಂಥದ್ದು ಇದೆ. ಆ ಸಂದರ್ಭದಲ್ಲೇ 99 ಪಕ್ಷ ಕಟ್ಟದಾಗೇನೆ ನಾವು ಬರೀ 10 ಸೀಟಿಗೆ ಬಂದಿದ್ದೀವಿ. ಸ್ವತಃ ಸಿದ್ದರಾಮಯ್ಯನವರು ಸೋತಿದ್ದಾರೆ. ಅಂದ್ರೆ ಚುನಾವಣೆಗಳ ಸೋಲು ಒಬ್ಬ ಪಕ್ಷ ಕಟ್ಟಲಿಕ್ಕೆ ಒಂದು ತನ್ನ ಇರ್ತಕ್ಕಂಥ ಸಿದ್ಧಾಂತವನ್ನ ಮರೆ ಮಾಚ್ಲಿಕ್ಕೆ ಆಗಲ್ಲ. ಆಗ್ಲೇ ನಿಕೇತ್ ರಾಜ್ ಮೌರ್ಯ ಅವರು ಹೇಳ್ತಿದ್ರು, ಹಳೆ ಮೈಸೂರು ಭಾಗದಲ್ಲಿ ಮುಸಲ್ಮಾನರು ಅತಿ ಹೆಚ್ಚು ವೋಟನ್ನ ಎಲೆಕ್ಷನ್ ಅನ್ನ ಡಿಸೈಡ್ ಮಾಡೋ ಫ್ಯಾಕ್ಟ್ ಇದೆ. ಹೌದು, ನಾವು ಒಪ್ಕೊಂತೀವಿ, ನಾವಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಕರ್ನಾಟಕದ ಇತ್ತೀಚಿನ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ಸು ಮುಸಲ್ಮಾನರಿಗೆ ಹೆಂಗೆ ಟೋಪಿ ಆಗ್ತಾ ಇದೆ ಅನ್ನೋದನ್ನ ಮುಸಲ್ಮಾನ್ ನಾಯಕರುಗಳು ಇತ್ತೀಚೆಗೆ ಅರ್ಥ ಮಾಡ್ಕೊಂತಿದ್ದಾರೆ. ಆದ್ರೆ ಚನ್ನಪಟ್ಟಣ ಸೋಲಾಗಿದ್ದ ತಕ್ಷಣ ನಾವು ಖಂಡಿತವಾಗೂ ಧೃತಿಗೆಟ್ಟಿಲ್ಲ. ಮತ್ತೆ ಮುಸಲ್ಮಾನರ ಬಗ್ಗೆ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಗಿರ್ತಕ್ಕಂಥ ಪ್ರೀತಿ ಎಲ್ಲೂ ಇಲ್ಲ. ನಿಕೇತ್ ರಾಜ್ ಇನ್ನೊಂದು ಹೇಳಿದ್ರು, ಮಂಡ್ಯದಲ್ಲಿ ಹನುಮಾನ್ ಇದಕ್ಕೆ ಹೋದಾಗ ಕುಮಾರಸ್ವಾಮಿ ಅವರು ಕೇಸರಿ ಶಾಲಾ ಹಾಕೊಂಡು ಹೋಗಿದ್ರು. ಸ್ವಾಮಿ ನಿಕೇತ್ ರಾಜ್ ಸರ್, ಮಂಗಳೂರಿನಲ್ಲಿ ಇಬ್ರು ಮುಸಲ್ಮಾನರನ್ನ ಕೊಲೆಯಾದಾಗ ಪ್ರಪ್ರಥಮವಾಗಿ ಹೋಗಿ JDS ನ ಶಾಲಾ ಹಾಕೊಂಡು ಮತ್ತೆ ನಮ್ಮ ಇದು MLC ಆದಂತ ನಮ್ಮ ಫಾರೂಕ್ ಅವ್ರ ಜೊತೆ ಪ್ರಪ್ರಥಮವಾಗಿ ಸಾಂತ್ವನ ಹೇಳಿ ಅವರಿಗೆ ಪರಿಹಾರ ಕೊಟ್ಟು ಬಂದಂಥದ್ದು ಕುಮಾರಸ್ವಾಮಿ. ಅವತ್ತು ಸಿದ್ದರಾಮಯ್ಯನವರು ಹೋಗ್ಲಿಲ್ಲ, DK ಶಿವಕುಮಾರ್ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಇವತ್ತು ಹೇಳ್ಬೇಕು. ಆದ್ರೆ ಒಂದು ತಿಳ್ಕೊಳ್ಳಿ, ಎಲ್ಲಿ ಇದೇ ಬಿಜೆಪಿ ಜೊತೆ ಗೌರ್ಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ಮೊದಲ 2020 ಗೌರ್ಮೆಂಟ್ ಅಲ್ಲಿ ಕುಮಾರಸ್ವಾಮಿ ಅವರು, ಸದಾನಂದ ಗೌಡರು, CT ರವಿ ಅವರೆಲ್ಲ ಚಿಕ್ಕಮಂಗ್ಳೂರಲ್ಲಿ ನಾವು ಶೋಭಾಯಾತ್ರೆ ಮಾಡ್ಬೇಕು ಅಂತ ಹೋದಾಗ ಸದಾನಂದ ಗೌಡ್ರನ್ನ ಅರೆಸ್ಟ್ ಮಾಡಿಸಿದೀವಿ. ಇದು ನಿಮಗೆ ಜ್ಞಾಪಕದಲ್ಲಿರ್ಲಿ. ಬಿಜೆಪಿಯ ಜೊತೆ ಹೋದ ತಕ್ಷಣ ಬಿಜೆಪಿಯ ತತ್ವ ಸಿದ್ಧಾಂತಗಳು ಇನ್ನರ್ ಅಜೆಂಡಾಗಳು ಏನಿದಾವೋ ಗೊತ್ತಿಲ್ಲ, ಬಟ್ ಆದ್ರೆ ಬಿಜೆಪಿಯ ಜೊತೆ ಹೋದಂತ ಸಂದರ್ಭದಲ್ಲಿ 20 ತಿಂಗಳಲ್ಲಿ ಒಂದೇ ಒಂದು ಸಣ್ಣ ಕೋಮು ಗಲಭೆ ಆಗಿಲ್ಲ. ಕಾಂಗ್ರೆಸ್ಸಿನ ನಾಯಕರುಗಳು ಮಾಡಿದಾಗನು ಕೂಡ ಒಂದು ಕೋಮು ಗಲಭೆಗಳು ಕೂಡ ಆಗಿಲ್ಲ. ಆದ್ರೆ ಹನೀಫ್ ಸರ್ ಗೊತ್ತು, ನಾವು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿದ್ದಾಗನು ಕೂಡ ಅವರ ಬಗ್ಗೆ ಅವ್ರು ಮಾಡ್ತಕ್ಕಂತ ಇದೇ ಮಂಡ್ಯದಲ್ಲಿ ಉರಿಗೌಡ ನಂಜೇಗೌಡ ವಿಚಾರ ಬಂದಾಗ ನೀವೆಲ್ಲ ಸಾಲ್ವ್ ಮಾಡಿದ್ದು, ನಾವು ಜನತಾದಳದ ನಾಯಕರು ಸಾಲ್ವ್ ಮಾಡಿದ್ದು, ನೀವಲ್ಲ ಮಾಡಿದೀವಿ. ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಕಾಂಗ್ರೆಸ್ ನೋಡಿ ಸರ್, ಯಾವಾಗ್ಲೂ ಅಧಿಕಾರದ ಹಪಾಪಿಯಲ್ಲಿರುತ್ತೆ. ಕಾಂಗ್ರೆಸ್ ಬರೀ ಪ್ರಾದೇಶಿಕ ಪಕ್ಷಗಳನ್ನೇ ಮುಳುಗಿಸಿಲ್ಲ, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ನಾಯಕತ್ವವನ್ನು ಮುಳುಗಿಸಿದ್ದಾರೆ. ಯಾವ ರೀಸನ್ ನೋಡಿ, ಉದಾಹರಣೆಗೆ ಸಿದ್ದರಾಮಯ್ಯನವ್ರು ಸ್ಟ್ರಾಂಗ್ ಅಂದ ತಕ್ಷಣ ಸಿದ್ದರಾಮಯ್ಯನವ್ರ ಮೇಲೆ ಇವೆಲ್ಲ ಬರ್ತಾ ಇರೋ ಅಲಿಗೇಷನ್ಗಳು ಯಾರಿಂದ ಬರ್ತಾ ಇದೆ? ಬೆಳದವರಿಂದ ಬರ್ತಾ ಇದೆಯಾ? ಉದಾಹರಣೆಗೆ ಆಂಧ್ರದಲ್ಲಿ ರಾಜಶೇಖರ ರೆಡ್ಡಿನ ಮುಗಿಸಿದ್ಯಾರು? ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ನ ಮುಗಿಸಿದ್ಯಾರು? ಒಂದ್ ನಿಮಿಷ ಗಂಗಾಧರ್, ನೀವು ಕೇಳಿದ್ದು ತರ್ಕಬದ್ಧ ಪ್ರಶ್ನೆಗಳಿದೆ. ನಾನು ಚರ್ಚೆಯಿಂದ ಸ್ವಲ್ಪ ಡಿವಿಯೇಟ್ ಆಗೋದಕ್ಕೆ ಬಯಸೋದಿಲ್ಲ. ಈಗ ಏನು ಮೈನಾರಿಟಿ ವೋಟ್ಗಳು ಅದು ಬರ್ತಾ ಇತ್ತು ಮೊದಲು JDS ಗೆ, ಪರ್ಸೆಂಟೇಜ್ ಎಷ್ಟಾದ್ರೂ ಇರ್ಬೋದು. ಕಾಂಗ್ರೆಸ್ ಜೊತೆಗೆ JDS ಕೂಡ ವಾರಸುದಾರ ಆಗಿತ್ತು. ಕೆಲವು ಕ್ಷೇತ್ರಗಳಲ್ಲಿ JDS 50% ಮೈನಾರಿಟಿ ವೋಟ್ ತಗೊಂಡಿರೋದು ಇದೆ, ಕೆಲವು ಕ್ಷೇತ್ರಗಳಲ್ಲಿ 10% ಮೈನಾರಿಟಿ ವೋಟ್ ತಗೊಂಡಿರೋದು ಇದೆ. ಅವರೇಜ್ ಒಂದು 15ರಿಂದ 25% ಮುಸ್ಲಿಮರ ವೋಟು, ಮೈನಾರಿಟಿ ವೋಟುಗಳು JDS ಗೆ ಬರ್ತಾ ಇತ್ತು. ಈಗ ಅದೇ ಮುಖ್ಯ ಕಾರಣ ಇರ್ಬೋದಾ? ಮೈನಾರಿಟಿ ವೋಟ್ ಮೈನಸ್ ಆಗಿರೋದೇ JDS ನ ಚನ್ನಪಟ್ಟಣದ ಸೋಲಿಗಂತೂ ಅದೇ ಕಾರಣ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ನಿಕೇತ್ ರಾಜ್ ಅವರು, ನೀವು ಚುನಾವಣೆ ಒಂದೇ ನಿಮಿಷ ನಿಕೇತ್ ರಾಜ್ ಅವರು, ನೀವು ಚನ್ನಪಟ್ಟಣದ ಒಂದು ಚುನಾವಣೆ ಇಟ್ಕೊಂಡು ಇಡೀ ಕರ್ನಾಟಕದ ಚುನಾವಣೆ ಬಗ್ಗೆ ಮಾತಾಡ್ತಿದ್ದೀರಿ. ನಾನು ಬಿಜೆಪಿ ಜೊತೆ ನಾವು MP ಚುನಾವಣೆಯಲ್ಲೇ ಹೋದ್ವಿ, ಅಲಯನ್ಸ್ ಅಲ್ಲೇ ಎಲೆಕ್ಷನ್ ಮಾಡಿದ್ವಿ. ಅವತ್ತು 19 ಸೀಟ್ ಗೆದ್ವಿ, ಬಿಜೆಪಿ ಮತ್ತೆ JDS ಎರಡೂ ಸೇರಿ. ಕಾಂಗ್ರೆಸ್ ಯಾಕೆ ಅವತ್ತು ಹಂಗ್ ಲೆಕ್ಕ ಹಾಕೊಂಡಿದ್ರೆ ಇವ್ರು ಎಕ್ಸ್ಪೆಕ್ಟ್ ಮಾಡಿರೋ ಎಲ್ಲ ಮುಸಲ್ಮಾನರು ಎಲ್ಲ ಅವ್ರಿಗೆ ವೋಟ್ ಹಾಕಿದಿರಿ, 25 ಗೆಲ್ಬೇಕಿತ್ತು ಇವರು. ಅದು ರೂಲಿಂಗ್ ಗೌರ್ಮೆಂಟ್ ಅದಲ್ಲ. ಅದು ಯಾವಾಗ್ಲೂ ಹೇಳ್ತೀನಿ ಕೇಳಿ ಸರ್, ಚುನಾವಣೆಗಳಲ್ಲಿ ನಾನು ಎಲ್ಲವನ್ನೂ ಒಳಗೊಂಡಂತ ಪಕ್ಷ ಇರಬೇಕು ಅನ್ನೋದೇ ನನ್ನದು ಕೂಡ ಆಸೆ. ಎಲ್ಲ ಜಾತಿಯ ವರ್ಗದ ನಾಯಕರುಗಳು ಪಕ್ಷದಲ್ಲಿ ಇರಬೇಕು, ಅವ್ರಿಗೆಲ್ಲ ಅವಕಾಶ ಸಿಗಬೇಕು. ಗಂಗಾಧರ, ಇದು ಚರ್ಚೆ ಸ್ವಲ್ಪ ವಿಚಿತ್ರವಾಗಿದೆ. ಈಗ ಇಲ್ಲಿ ಕೂತಿರುವ 3 ಮಂದಿ ನೀವು JDS ಪಕ್ಷ ಇರಬೇಕು ಅಂತ ಹೇಳ್ತೀರಿ, ಎಲ್ರಿಗೂ ಕೂಡ ಒಂದು ಮನಸ್ಸಲ್ಲಿ ಆಶೆ ಇದೆ. ಆದ್ರೆ ಕಾರಣ ಏನು? ಅದಕ್ಕೆ ನಾನು ಅಲ್ಲಿಗೆ ಬಂದೆ ಆ ಪಾಯಿಂಟ್ಗೆ. ಬಹುಶಃ ನೀವು ಮೈನಾರಿಟಿ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದು, ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದು ಒಂದು ಬಹಳ ಬಲವಾದ ಕಾರಣ ಇದೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆಯಾ ಗಂಗಾಧರ್? ಇಲ್ಲ, ಖಂಡಿತವಾಗ್ಲು ನೋಡಿ, ನಾನು 2 ವಿಷಯಗಳನ್ನ ನಾನು ನೇರವಾಗಿ ಹೇಳಬಲ್ಲೆ. ಕುಮಾರಸ್ವಾಮಿ ಅವರು ಮಂಡ್ಯ ಚುನಾವಣೆ ಇದು ಅಸೆಂಬ್ಲಿ ಚುನಾವಣೆ ಮುಗಿದ ಮೇಲೆ ಒಂದು ಮಾಡಿದಂತ ಸ್ಟೇಟ್ಮೆಂಟ್ ಇಟ್ಸ್ ರಾಂಗ್. ನಾವು ಕೂಡ ಅದು ಪಕ್ಷದ ಚೌಕಟ್ಟಿನೊಳಗಡೆ ಚರ್ಚೆನೂ ಆಗಿದೆ, ಮತ್ತೆ ದೇವೇಗೌಡರು ಅದಕ್ಕೆ ಸಲಹೆನೂ ಕೊಟ್ಟಿದ್ದಾರೆ. ಒಂದು. ಎರಡನೇದು,
ಮೈಸೂರು ಬೆಂಗಳೂರು ಚುನಾವಣಾ ಸಂದರ್ಭದಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಮಾಡಿದಂತ ಒಂದು ಎರಡು ಹೇಳಿಕೆ ಬಗ್ಗೆ ನಮ್ದು ಕೂಡ ವೈಯಕ್ತಿಕವಾಗಿ ಪಕ್ಷದ ಒಳಗಡೆ ಆ ಚರ್ಚೆ ಅಂತೂ ಆಗಿದೆ. ಒಂದು ಏನ್ ಹೇಳಿಕೆ ಅದು? ಆ ಏನ್ ಹೇಳಿಕೆ ಎರಡು ಅದು? ಹೇಳಿಕೆಗಳ ಏನ್ ಮೇಲೆ ಹೇಳಿಕೆ? ಹೇಳಿ, ಒಂದ್ ನಿಮಿಷ. ಏನ್ ಹೇಳಿಕೆ ಅದು? ಒಂದ್ ನಿಮಿಷ. ಆ ಎರಡು ಹೇಳಿಕೆಗಳ ಮೇಲೆ ರಾಜ್ಯ ರಾಜಕಾರಣದ ಚುನಾವಣೆಗಳು ತೀರ್ಮಾನ ಆಗಿಲ್ಲ. ಯಾಕೆಂದ್ರೆ ಹಂಗಾಗಿದ್ದಿದ್ರೆ MP ಚುನಾವಣೆಯಲ್ಲಿ ಅದು ಪರಿಣಾಮ ಬೀರ್ಬೇಕಿತ್ತು, ಬಿದ್ದಿಲ್ಲ, ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದೆ. ಆದ್ರೆ ನಾವು ಬಯಸೋದೇನು ಅಂತಂದ್ರೆ ಕಾಂಗ್ರೆಸ್ಸು ಮುಸಲ್ಮಾನರ ಮತ್ತೆ ದಲಿತರ ಮತಗಳನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಕೊಟ್ಟಂತ ತೊಂದರೆಗಳು ಇನ್ಯಾರಿಗೂ ಕೊಟ್ಟಿಲ್ಲ. ಮೊನ್ನೆ ನನಗೆ ಯಾರೋ ವೈಯಕ್ತಿಕವಾಗಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸಂಸ್ಥೆಯ ಮುಸ್ಲಿಂ ಗುರುಗಳು ಹೇಳ್ತಿದ್ರು, ಚುನಾವಣೆ ಮುಗಿಯೋದ್ಕಿಂತ ಮುಂಚೆ JDS ಅವ್ರು ನಮ್ ಜೊತೆ ಇದ್ದಾರೆ ಅಂದ ತಕ್ಷಣ ಕಾಂಗ್ರೆಸ್ ಅವರು JDS ಅವ್ರು ಬೆಳಗ್ಗೆ ಬಂದು ಹೋದ್ರೆ ರಾತ್ರಿಗಾದ್ರೂ ಕಾಂಗ್ರೆಸ್ ಅವ್ರು ದಬಾ ಅಂತ ನಮ್ಮ ಹತ್ರಕ್ಕೆ ಬರೋರು. ಈಗ ಒಬ್ರು ಬರ್ತಾ ಇಲ್ಲ ರೀ, ನಮ್ಮನ್ನ ಯಾರು ಮಾತಾಡ್ಸೋರೇ ಇಲ್ಲ, ಕೇರ್ ಮಾಡೋರು ಇಲ್ಲ. ಚುನಾವಣೆಯಲ್ಲಿ ನಮ್ ಸಹಾಯ ಪಡ್ಕೊಂಡು ಗೆದ್ರು, ಇವತ್ವರೆಗೂ ನಮ್ಮ ಕಷ್ಟ ಸುಖಗಳಿಗೆ ಮಾತಾಡ್ಸೋರಿಲ್ಲ, ನಮ್ಮ ಸಮಾಜದ ಸಮಸ್ಯೆಗಳನ್ನ ಬಗೆಹರಿಸೋರಿಲ್ಲ ಅಂತ ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ ಏನ್ ಮಾಡತ್ತೆ ಗೊತ್ತಾ ಸರ್, ನೀವ್ ಸರ್ ಯಾವಾಗ್ಲೂ ನೋಡಿ ಈ ತರದ ಎತ್ಕಟ್ಟಿ ಜಾತಿಗಳನ್ನ ಉಪಯೋಗಿಸ್ಕೊಂಡು ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡು ಆ ಸಮಾಜದ ನಾಯಕರಿಗೆ ಇವ್ರು ಕೊಟ್ಟಂತ ಕಿರುಕುಳಗಳು ಇವತ್ತಿನವರೆಗೂ ಜಗಜ್ಜಾಹಿರಾಗಿದ್ದಾವೆ. ನಾನು ಒಂದು 10 ಹಿಸ್ಟ್ರಿ ಹೇಳ್ಬಲ್ಲೆ. ಸಿದ್ದರಾಮಯ್ಯವರಿಂದ ಹಿಡಿದು SM ಕೃಷ್ಣ ಅವರಿಂದ ಹಿಡಿದು ಒಂದು 10 ತೆಗೆದಾಕಿದ್ರು, ಯಾರ್ಯಾರನ್ನ ಏನೇನ್ ಮಾಡಿದ್ರು. ಒಂದೇ ಲೈನ್ ಅದೇ ಅವರೇ ಹೇಳ್ತಾರೆ, ಕರ್ನಾಟಕದಲ್ಲಿ 4% ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡರು, ಹೌದಾ? ತೆಗೆದಾಕಿದ್ದು ಭಾರತೀಯ ಜನತಾ ಪಾರ್ಟಿ. ತೆಗೆದಾಕದಂತ ಸಂದರ್ಭದಲ್ಲಿ ಕಳೆದ 1.5 ವರ್ಷ ಆಯ್ತು, ಇವತ್ತಿನವರೆಗೂ ನೀವು ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿಲ್ಲ. ಏನ್ ಮುಸಲ್ಮಾನರ ಮೇಲೆ ಪ್ರೀತಿನೋ ಪ್ರೀತಿ, ಅವ್ರಿಗೆ ಬೇಕಾಗಿದ್ದಂತ ಎಜುಕೇಶನ್ ರಿಸರ್ವೇಶನ್, ಜಾಬ್ ರಿಸರ್ವೇಶನ್ ಇತ್ತು ಸ್ವಾಮಿ. ಇಡೀ ದೇಶದಲ್ಲಿ ಎಲ್ಲೂ ಇರ್ಲಿಲ್ಲ, ಕರ್ನಾಟಕದಲ್ಲಿ ಒಂದೇ ಕಡೆ ಇದ್ದಿದ್ದು. ನಾವು ಚರ್ಚೆ ಕೇಂದ್ರ ಬಿಂದು ಮತ್ತೆ ಬರೋಣ. ನಿಖೇತ್, ಈಗ ಒಂದು ಮೈನಾರಿಟಿ ಹಾಗಾಗಿ JDS 10 ನಿಮಿಷ ಇದೆ ಇನ್ನು ಕೊನೆಯದು. ಅಲ್ಲ, ದೇವೇಗೌಡರು ವಯಸ್ಸಾಗಿದೆ, ದೇವೇಗೌಡರನ್ನ ಬನ್ನಿ ಡೆಲ್ಲಿನಲ್ಲಿ ಕೂತ್ಕೊಂಡು ನೋಡಿ, 20 ದಿವಸ ಆ ಚಳಿನಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಾರೆ ಅಂದ್ರೆ ಅವ್ರಿಗೆ ವಯಸ್ಸಾಗಿದೆ ಅನ್ಸುತ್ತಾ? ದೇವೇಗೌಡರು ಗಟ್ಟಿ ಬೆಳೆಸೆ ಹೋಗೋದು, ಮತ್ತೆ ಆ ಪಕ್ಷ ಉಳಿಸ್ಲಿಕ್ಕೆ ದೇವೇಗೌಡರು ಕುಮಾರಸ್ವಾಮಿ ನಾಯಕರು ಇಬ್ಬರೇ ಸಾಲಲ್ಲ ಸರ್. ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಕಾರ್ಯಕರ್ತದ ಒಂದು ಪಡೆ ಇದೆಯಲ್ಲ, ಅದು ಕಟ್ಟೋದು, ಸೃಷ್ಟಿ ಮಾಡೋದು ಕಾರ್ಯಕರ್ತರ ಪಡೆ ಸೃಷ್ಟಿ ಮಾಡದಂತ ಸಂದರ್ಭದಲ್ಲಿ ಲೀಡರ್ಗಳು ಉಟ್ಕೊಂತಾರೆ ಹೊರತು ಲೀಡರ್ಗಳಿಂದ ಕಾರ್ಯಕರ್ತರು ಕಾಂಗ್ರೆಸ್ಗೆ ಹೋಗ್ತಾರೆ. ಹೋಗ್ಲಿ ಬಿಡಿ, ಇನ್ನೊಂದು ಸೃಷ್ಟಿ ಮಾಡ್ತೀವಿ. ಅಲ್ಲ, ಇನ್ನೊಂದು ಸೃಷ್ಟಿ ಮಾಡ್ತೀವಿ. 50 ವರ್ಷದಿಂದ ಸೃಷ್ಟಿ ಮಾಡಿದೀವಿ, ಈಗ ಮಾಡಕ್ಕಾಗಲ್ವಾ? ನಿಖೇತ್ ರಾಜ್ ಅವರಿಗೆ ಒಂದು ಪ್ರಶ್ನೆ ಇದೆ. ಒಂದು ಮೈನಾರಿಟಿಗೆ ಸಂಬಂಧಿಸಿದಂತ ಮೈನಾರಿಟಿಯ ವೋಟ್ ಬ್ಯಾಂಕ್ ಅನ್ನ JDS ಕಳ್ಕೊಳ್ತಾ ಇದೆ ಅನ್ನೋದು ಒಂದು ರೀಸನ್. ಇದರ ಹೊರತಾಗಿ ಬೇರೆ ರೀಸನ್ ಇವತ್ತು ಏನು JDS ಕುಸಿತಾ ಇದೆ ಅಂತ ಹೇಳಿ ನಮ್ಗೆ ಅನ್ಸೋದಕ್ಕೆ, ನಾನು ಕುಸಿತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ರಿಗೂ ಅನಿಸ್ತಾ ಇದೆ JDS ಅವಸಾನದತ್ತ ಹೋಗ್ತಾ ಇದೆ ಅಂತ. ಕೆಲವರು ಬಹಳ ಬಲವಾದ ಒಂದು ಸ್ವಲ್ಪ ಗಟ್ಟಿಯಾದಂತ ಶಬ್ದಗಳನ್ನು ಬಳಸ್ತಾರೆ, ಇನ್ನು ಕೆಲವರು ಇಲ್ಲ JDS ನಿಧಾನಕ್ಕೆ ಕುಸಿತಾ ಇದೆ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಈ ಕಾರಣ ಹೊರತುಪಡಿಸಿ ಮೈನಾರಿಟಿ ವೋಟ್ಸ್ ನ ಒಂದು ಪಾಲ್ ಏನಿದೆ ಅದು ಹೋಗಿರೋದು, ಅದು ಹೊರತುಪಡಿಸಿ ಬೇರೆ ಕಾರಣ ಏನಾದ್ರು ಇದೆಯಾ ಸರ್? ಬಹಳಷ್ಟು ಕಾರಣಗಳಿದಾವೆ. ನಾನು ಅಷ್ಟೊತ್ತಿಂದ ಗಂಗಾಧರಣ್ಣ ಅವ್ರ ಹಿರಿಯರು, ಅವ್ರ ಮಾತಿಗೆ ನಾನು ಮಧ್ಯ ಬಾಯಿ ಹಾಕ್ಬಾರ್ದು ನಾನು ಬಹಳ ಸೌಮ್ಯದಿಂದ ಕೇಳಿದೀನಿ. ಆದ್ರೆ ಅಲ್ಲ, ಅವ್ರಿಗೆ ಈ ಕರ್ನಾಟಕದ ರಾಜಕೀಯ ಇತಿಹಾಸದ ಬಗ್ಗೆ ಸಾಕಷ್ಟು ಅರಿವಿದೆ. ನಾನು ಸ್ವಲ್ಪ ಅವ್ರದ್ದು ಆಡಿಯೋ ಇದಾಗಿದೆ. ಯದುಕುಮಾರ್, ನಿಮ್ಗೆ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ನಾನು. ಮೈನಾರಿಟಿ ವೋಟಿಂಗ್ JDS ಈಗ ಹೋಗಿದೆ, ಬೇರೆ ಏನಾದ್ರು ಕಾರಣ ಇದೆಯಾ JDS ಜನಪ್ರಿಯತೆ ಕುಸಿತಾ ಇರೋದಕ್ಕೆ? ಕೇಳ್ತಾ ಇದೆಯಾ? ಹೇಳಿ ನಿಖೇತ್, ಹೇಳಿ. ನಡುವೆ ಬ್ರೇಕ್ ಆಯ್ತು, ಅದು ಹೇಳಿ. ಓಕೆ, ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಇವತ್ತಿನ ದಿವಸ ನಾನು ಗಂಗಾಧರಣ್ಣ ಹೇಳಿದ್ದನ್ನ ನಾನು ಎಲ್ಲದನ್ನು ಕೂಡ ಅದನ್ನ ನಾನು ಅಬ್ಜೆಕ್ಟ್ ಮಾಡಕ್ ಹೋಗಲ್ಲ. JDS ಒಂದು ಕಾಲದಲ್ಲಿ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಟ್ಟಿತ್ತು, ದೇವೇಗೌಡರು ಮುಸಲ್ಮಾನರ ಪರವಾಗಿದ್ರು, ದೇವೇಗೌಡರು ಅವತ್ತಿವ್ರ ಪರ, ಆ ಎಲ್ಲ ಕಾರಣಗಳನ್ನು ನಾನು ಒಪ್ತೀನಿ ಸರ್. ಆದ್ರೆ ಇವತ್ತೇನಾಗಿದ್ದಾರೆ, ಇವತ್ತು ಕುಮಾರಸ್ವಾಮಿ ಅವ್ರ ಕೈಗೆ ಬಂದ ನಂತರ ಪಕ್ಷದೊಳಗಡೆ ಇವರ ನಿಲುವುಗಳು ಏನಾಗಿದ್ದಾವೆ? ಇವ್ರು ಆಗ್ಲೇ ಹೇಳ್ತಾ ಇದ್ರು, ಮಂಗಳೂರಿನಲ್ಲಿ ಆ ಇಬ್ರು ಯುವಕರ ಮೇಲೆ ಗೋಲಿಬಾರ್ ಆದಾಗ ಕುಮಾರಸ್ವಾಮಿ ಅವರು ಹೊತ್ತು ಹೋಗಿದ್ರು ಅಂತ ಕೂಡ ಹೇಳಿದ್ರು. ಅದನ್ನು ನಾನು ಒಪ್ತೀನಿ. ಮಾತ್ರ ಅಲ್ಲ, ಅವತ್ತು ಇದೇ ಕುಮಾರಸ್ವಾಮಿ ಅವರು ಸಂತೋಷ್ ಜಿ ಅವ್ರ ಬಗ್ಗೆ ಏನೆಲ್ಲ ಆರ್ಟಿಕಲ್ ಅನ್ನು ಬರೆದ್ರು, ನಮ್ಮ ಇವತ್ತಿನ ಕೇಂದ್ರ ಮಂತ್ರಿ ಜೋಶಿ ಅವರ ಬಗ್ಗೆ ಏನೆಲ್ಲ ಪದಗಳನ್ನ ಬಳಸಿ ಆರ್ಟಿಕಲ್ ಬರೆದ್ರು, ಅವತ್ತು ಅವರ ಸೈದ್ಧಾಂತಿಕ ಬದ್ಧತೆ ಏನಾಗಿತ್ತು ಕುಮಾರಸ್ವಾಮಿ ಅವ್ರದ್ದು, ಅವರು ಆರ್ಟಿಕಲ್ ಬರೀಬೇಕಾದ್ರೆ ಏನಾಗಿತ್ತು ಅದು ಕೂಡ ಗೊತ್ತಿದೆ.
ಗೊತ್ತಿದೆ ಅಣ್ಣ, ಒಂದ್ ನಿಮಿಷ ನಾನು ಮಾತಾಡ್ತೀನಿ ಅಣ್ಣ, ಚಿಕ್ಕವನು, ಅವಕಾಶ ಕೊಡಿ. ಆದ್ರೆ ಇವತ್ತು ಕುಮಾರಣ್ಣ ಮಾತನಾಡ್ತಿರುವ ಭಾಷೆ ಏನಿದೆ, ಅವರು ನಡ್ಕೊಳ್ತಿರುವ ರೀತಿ ಏನಿದೆ, ಅದು ಸಮಾಜದ ಮುಂದೆ, ಅಂದ್ರೆ ಒಂದು ಅಲ್ಪಸಂಖ್ಯಾತ ಸಮುದಾಯ ಮಾತ್ರ ಅಲ್ಲ, ಒಂದು ದೊಡ್ಡ ಮಟ್ಟದ ಆ ದಿವಸ ಏನು ಸಮಾಜದ ಪ್ರಗತಿಪರ ಚಿಂತನೆ ಉಳ್ಳವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಮಂಗಳೂರಿನ ಗೋಲಿಬಾರ್ ಸಂದರ್ಭದಲ್ಲಿ ನಡ್ಕೊಂಡಂತ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಮೊನ್ನೆ ಜೋಶಿ ಅವರನ್ನ ಕುರಿತಂತೆ ಅಡ್ರೆಸ್ ಮಾಡಿ, ಸಂತೋಷ್ ಜಿನ ಕುರಿತಂತೆ ಇವರು ಅಟ್ಯಾಕ್ ಮಾಡಿ ಇವರು ಬರೆದಂತ ಆರ್ಟಿಕಲ್ಗಳ ಬಗ್ಗೆ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಚರ್ಚೆಗಳು ನಡೀತು. ಅನೇಕ ಪ್ರಗತಿಪರರು ಕೂಡ ಇವ್ರನ್ನ ಮೆಚ್ಕೊಂಡ್ರು. ಬಹುಶಃ PM ಹನೀಫ್ ಸರ್ ಅಂತವ್ರು ಕೂಡ ಇವ್ರನ್ನ ಮೆಚ್ಕೊಂಡು ಬೆಂತಟ್ಟಿದ್ರು. ಆದ್ರೆ ಅದೇ ಕುಮಾರಸ್ವಾಮಿ ಅವರು ನಿನ್ನೆ ಮಂಡ್ಯದಲ್ಲಿ ನಡೆದಂತ ಕೋಮುಗಲಭೆ ನಡೆದಿಲ್ಲ ಅಂತ ಆದ್ರೆ, ಹಾಗಾದ್ರೆ ಮಂಡ್ಯದಲ್ಲಿ ನಡೆದದ್ದೇನು? ಹಾಗಾದ್ರೆ ಆ ಧ್ವಜದ ಸಂದರ್ಭದಲ್ಲಿ ನಡೆದಂತ ಗಲಾಟೆ ಏನು? ಇದೆಲ್ಲವನ್ನೂ ಕೂಡ ಕುಮಾರಸ್ವಾಮಿ ಅವರು ಬಿಜೆಪಿಯವರ ಜೊತೆ ಸೇರಿದ ನಂತರವೂ ಕೂಡ ಅವ್ಯಾಹತವಾಗಿ ಬಿಜೆಪಿಯವರು ಮುಂದುವರಿಸ್ತಾ ಬಂದಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಆಗ್ಲೇ ನೀವು ಕೇಳಿದ್ರಿ, ಯಾವ ಹೇಳಿಕೆ ಬಗ್ಗೆ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ತಮಗೆ ಆಕ್ಷೇಪ ಇದೆ ಅಂತ ನೀವು ಕೇಳಿದ್ರಿ. ಗಂಗಾಧರಣ್ಣ ಅದನ್ನ ಮರೆಮಾಚಿದ್ರು, ಬಹಳ ಜಾಣತನದಿಂದ ಅದನ್ನ ರಿಪೀಟ್ ಮಾಡ್ಲಿಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ಏನು ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕೃತವಾದಂತ ಮುದ್ರೆಯನ್ನ ಒತ್ತಿದ್ದಾರೆ. ಅವ್ರು ಏನ್ ಮುದ್ರೆ ಒತ್ತಿದ್ರು? ಚುನಾವಣೆ ಮುಗಿದ ನಂತರ ಬೆಳಗ್ಗೆ ಸೋತು ಬೆಳಗ್ಗೆ ಅವ್ರು ಕೊಟ್ಟಂತ ರಿಯಾಕ್ಷನ್ ಏನ್ ಗೊತ್ತಾ? ನಾವ್ ಏನೇ ಮಾಡಿದ್ರು ಕೂಡ ಆ ಒಂದ್ ಸಮುದಾಯ ನಮ್ ಜೊತೆಗ್ ಬರ್ಲಿಲ್ಲ, ಆ ಒಂದ್ ಸಮುದಾಯ ನಮ್ ಕೈ ಹಿಡಿಲಿಲ್ಲ ಅನ್ನುವ ಮಾತನ್ನ ಹೇಳಿದ್ರು. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ಈ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಅಧಿಕೃತವಾಗಿ ನೀವು ನಮ್ ಜೊತೆಗಿಲ್ಲ, ನಾವು ನಿಮ್ ಜೊತೆಗಿಲ್ಲ ಅನ್ನುವ ತರದ ಭಾಷೆಯನ್ನು ಬೆಳೆಸಿದ್ದಾರೆ. ದೇವೇಗೌಡರಿಗಿರುವಂತಹ ಪ್ರಬುದ್ಧತೆ ಏನಿದೆ, ಒಂದ್ ನಿಮಿಷ ಸರ್ ನನ್ಗೆ ಅವಕಾಶ ಕೊಡಿ. ಅದು ಸರಿ ನೀವು ಹೇಳಿದ್ದು. ನನ್ನ ಪ್ರಶ್ನೆ ಬೇರೆ ಇದೆ. ನಾನು ಹೇಳ್ತಾ ಇರೋದು ಅದು ಅಲ್ಲಲ್ಲ ಬಿಡಿ. ಅದರ ಹೊರತಾಗಿಯೂ ಕೂಡ JDS ಗೆ ಬೇರೆ ವೋಟ್ ಬ್ಯಾಂಕ್ ಇತ್ತಲ್ವಾ? ಉತ್ತರ ಕರ್ನಾಟಕದಲ್ಲಿ JDS ವೋಟ್ ಬ್ಯಾಂಕ್ ಇತ್ತು. ಇವತ್ತೇನಾಗಿದೆ ಉತ್ತರ ಕರ್ನಾಟಕದಲ್ಲಿ? ಚುನಾವಣೆಗೆ ಅಭ್ಯರ್ಥಿಗಳೇ ನಿಲ್ಲಿಸ್ಲಿಕ್ಕೆ ಆಗದಿರುವಂತ ಪರಿಸ್ಥಿತಿ ಇದೆಯಲ್ವಾ? ಮೈನಾರಿಟಿ ವೋಟ್ ಒಂದು ಈಗ ನೀವು ಚನ್ನಪಟ್ಟಣದ ಉದಾಹರಣೆಯನ್ನೇ ತೆಗೆದುಕೊಂಡ್ರೆ, ಕೇವಲ ಮೈನಾರಿಟಿ ವೋಟ್ ಇಂದ ಇದು JDS ಸೋತಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಅಂತರ ನೋಡಿ ನೀವು, ಮತ್ತೆ ನೀವು ಯಾವ ಪ್ರದೇಶದಲ್ಲಿ ವೋಟ್ ತಗೊಂಡು ನೋಡಿ. ಬೇರೆ ಕಾರಣಗಳೇನಾರು ಇದೆಯಾ? ಬೇರೆ ಕಾರಣಗಳಿದೆಯಾ ಅಂತ ಕೇಳ್ತಾ ಇರೋದು. ಖಂಡಿತವಾಗಿಯೂ ಇದೆ ಸರ್. ಇವತ್ತು JDS ಒಂದು ಪ್ಯಾನ್ ಕರ್ನಾಟಕ, ಇಡೀ ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿದಿಲ್ಲ. ಕರ್ನಾಟಕ ರಾಜ್ಯದೊಳಗಡೆ ಕೆಲವೇ ಜಿಲ್ಲೆಗಳಿಗೆ ಸೀಮಿತವಾದಂತ 3-4 ಜಿಲ್ಲೆಗಳಿಗೆ ಸೀಮಿತವಾದಂತ ಪಕ್ಷವಾಗಿ ಪರಿವರ್ತನೆಗೊಂಡಿದೆ. ಪ್ಯಾನ್ ಕರ್ನಾಟಕ ಪಾಲಿಟಿಕ್ಸ್ ಮಾಡಬಹುದಾದಂತ ಅವಕಾಶವನ್ನ ಇವತ್ತು JDS ಕಳ್ಕೊಂಡಿದೆ. JDS ಇವತ್ತು ಮುಂಬೈ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನ ಸಂಪೂರ್ಣ ಕಳ್ಕೊಂಡಿದೆ. JDS ಇವತ್ತು ಮಧ್ಯ ಕರ್ನಾಟಕದ ಭಾಗದಲ್ಲಿ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಸಾಗಿದೆ. ಕರಾವಳಿ ಕರ್ನಾಟಕದ ಭಾಗದಲ್ಲಿ JDS ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಸಾಗಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ 2 ಶಾಸಕರಿದ್ದಾರೆ, ಅದು ಕೂಡ ಬಹಳ ಬೇಗ ಅವರು ಅಲ್ಲಿ ಕೂಡ ಬಲವನ್ನ ಕಳ್ಕೊಂಡಿದ್ದಾರೆ. ಈ ರೀತಿಯಾಗಿ JDS ಇಡೀ ಕರ್ನಾಟಕದಲ್ಲಿ ತನ್ನ ಪ್ಯಾನ್ ಕರ್ನಾಟಕ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಕಳ್ಕೊಂಡಿದೆ. ಮತ್ತು JDS ನಲ್ಲಿ ಇವತ್ತು ಲೀಡ್ರು ಅಂದ್ರೆ ನೀವ್ ಯಾರನ್ನ ತೋರ್ಸೋದಕ್ ಸಾಧ್ಯ? ನಾವು ಕಾಂಗ್ರೆಸ್ ನಲ್ಲಿ ಲೀಡ್ರು ಅಂದ್ರೆ ಕರ್ನಾಟಕದಲ್ಲಿ ತೋರ್ಸಪ್ಪ ಅಂತಂದ್ರೆ ನಾವು ಒಂದು 20 ಜನರನ್ನ ಪಟ್ಟಿ ಮಾಡಿ ನಾವು ನಿಮ್ ಮುಂದೆ ನಿಲ್ಲಿಸ್ತೀವಿ. JDS ನಲ್ಲಿ ಕುಮಾರಣ್ಣ, ನಿಖಿಲಣ್ಣ ಇವರಿಬ್ಬರನ್ನ ಬಿಟ್ರೆ, ದೇವೇಗೌಡರನ್ನ ಬಿಟ್ರೆ ನಾವ್ ಯಾರನ್ನೂ ತೋರ್ಸೋದಕ್ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಪ್ರಜ್ವಲ್ಗೆ ಅವಕಾಶ ಇತ್ತು ಇಷ್ಟು ದಿವಸ. ಇತ್ತೀಚೆಗೆ ಆ ಪ್ರಜ್ವಲ್ ಕೂಡ ಯಾವ ಪ್ರಜ್ವಲಿನ ವಿರುದ್ಧ CD ಮಾಡಿ ಪೆನ್ ಡ್ರೈವ್ ಮಾಡಿ ಹಂಚಿದ ದೇವರಾಜೇಗೌಡ ಅಂತ ಹೇಳಿ ಹಂಚಿದ್ರು ಅಂತ ಹೇಳಿ ಚರ್ಚೆ ಮಾಡಿದ್ರು, ಅದೇ ದೇವರಾಜೇಗೌಡರು ಬಂದು ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಒಂದೇ ವೆಹಿಕಲ್ ಅಲ್ಲಿ ನಿಂತ್ಕೊಂಡು ಚನ್ನಪಟ್ಟಣದಲ್ಲಿ ಪ್ರಚಾರ ಮಾಡ್ತಾರೆ. ಆ ಪ್ರಮಾಣದಲ್ಲಿ, ಯಾಕೆಂದ್ರೆ ನಾನು ಈ ಮಾತನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕುಮಾರ್ ಅವರು CD ಹಂಚಿದ್ರು ಅಂತ ಹೇಳಿ ಅವತ್ತು ಹಾರಾಡಿದಂತ ಕುಮಾರಣ್ಣ ಅವರು ನನ್ನ ಕುಟುಂಬದ ಮೇಲೆ ಮರ್ಯಾದೆ ಆಗ್ತವ್ರು ಅಂತ ಹಾರಾಡದಂತ ಕುಮಾರಣ್ಣ ಅವರು ಅದೇ ಒಬ್ಬ ದೇವರಾಜೇಗೌಡ ಬಂದು ತಮ್ಮ ಪುತ್ರನ ಜೊತೆಗೆ ಚುನಾವಣಾ ಪ್ರಚಾರದಲ್ಲಿ ನಿಲ್ಲಬೇಕಾದ್ರೆ ತುಟಿ ಬೀಚೋದಿಲ್ಲ, ಅವರು ಅದನ್ನು ಬೆಂಬಲಿಸ್ತಾರೆ. ಮತ್ತು ಅದೇ ಪ್ರಜ್ವಲ್ ರೇವಣ್ಣನ ಕುಟುಂಬ ಉಳುತ್ತಾ ಇರಬೇಕಾದ್ರೆ ರೇವಣ್ಣ ರಾಜಕೀಯವಾಗಿ ನಿಖೇತ್ ಒಂದ್ ನಿಮಿಷ ನಾನು ಇದೇ ಪ್ರಶ್ನೆಯನ್ನು ಅದೊಂದು ಭಾಗ ಅಲ್ಲ ಸರ್ ಇಲ್ಲ ದಯವಿಟ್ಟು ನಂಗೊಂದು ಅವಕಾಶ ಕೊಡಿ. ಇದು ಒಂದು ಭಾಗ ಅಲ್ಲ, ಇದು ಬಹಳ ಪ್ರಮುಖವಾದ ಭಾಗ. ಯಾಕೆಂದ್ರೆ ಇವತ್ತು ಒಂದು ಕುಟುಂಬದ ಪಕ್ಷವಾಗಿಯೂ ಉಳಿಲಿಲ್ಲ, ಅಲ್ಲಿ ಮತ್ತೆ 2 ಫ್ಯಾಕ್ಷನ್ಸ್ ಆಗಿದೆ, ಸರಿತಾ ಇದೆ. ಪ್ರಜ್ವಲ್ನ ವಿರುದ್ಧ ಇವರೇ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಅನೇಕ ಬಾರಿ ಪ್ರಜ್ವಲ್ ಕೂಡ ಹಿಂದೆ ಮಾತನಾಡಿದ್ದಿದೆ. ಪ್ರಜ್ವಲ್ ಅವ್ರಿಗೂ ಇವ್ರಿಗೂ ನಡೀತಿರುವಂತ ಒಂದು ಆಂತರಿಕ ಸಂಘರ್ಷ ಇದೆ. ಮತ್ತು
ಇಲ್ಲಿ ಬೇರೆ ಇತರೆ ಹಿಂದುಳಿದ ವರ್ಗದ ಸಮುದಾಯಗಳ ಯುವಕರನ್ನ, ಇತರೆ ಹಿಂದುಳಿದ ಸಮುದಾಯದ ನಾಯಕರುಗಳನ್ನ ತಮ್ಮೊಳಗಡೆ ಉಳಿಸಿಕೊಳ್ಳೋದ್ರಲ್ಲಿ ಜೆಡಿಎಸ್ ಪಕ್ಷ ವಿಫಲವಾಗಿದೆ. ಯಾವ ಲಿಂಗಾಯತ ಸಮುದಾಯದ ನಾಯಕರನ್ನು ತೋರಿಸೋದಕ್ಕೆ ಅವಕಾಶ ಇದೆ ಅಲ್ಲಿ? ಯಾವ ಗೊಲ್ಲ ಸಮುದಾಯದ ನಾಯಕರನ್ನು ತೋರಿಸೋದಕ್ಕೆ ಅವಕಾಶ ಇದೆ? ಯಾವ ಇತರೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ನ ಯಾವ ನಾಯಕರನ್ನು ತೋರಿಸೋದಕ್ಕೆ ಅವಕಾಶ ಇದೆ? ಅಲ್ಲಿ ಇವತ್ತು ಒಂದು ಸಮುದಾಯದ ಪಕ್ಷವಾಗಿಯೂ ಉಳಿಯದೆ ಕೇವಲ ಒಂದು ಕುಟುಂಬದ, ಅದರೊಳಗೊಂದು ಕುಟುಂಬದ ಪಕ್ಷವಾಗುವಂತ ಅದು ಸಾಕ್ತಾ ಇದೆ. ಇದನ್ನ ನಾನು ಬಹಳ ಪ್ರಾಮಾಣಿಕವಾಗಿ ನೀವು ನೋಡ್ತಾರೆ. ಈ ಎಲ್ಲ ಕಾರಣಗಳಿಗಾಗಿ ಜೆಡಿಎಸ್. ಎಸ್ ಯದುಕುಮಾರ್, ಈಗ ಈ ಪ್ರಶ್ನೆನೇ ನಾನು ನಿಮ್ಗೆ ಅವಾಗ ಕೇಳಬೇಕು ಅಂತ ಹೇಳಿದೆ. ಏನಂತ ಹೇಳಿದ್ರೆ, ಒಂದು ಅಂಶ ನೀವು ಒಪ್ತೀರಾ, ಒಂದು ಮೈನಾರಿಟಿಯ ವೋಟ್ ಬ್ಯಾಂಕ್ ನ ಚಂಕು ಜೆಡಿಎಸ್ ನಿಂದ ದೂರ ಆಗಿರೋದು ಅದರ ಹಿನ್ನಡೆಗೆ ಒಂದು ಕಾರಣ ಅನ್ನೋದು. ಅದಲ್ಲದೆ ಅದರ ಹೊರತಾದ ಬೇರೆ ಕಾರಣಗಳು ಇದೆಯಾ? ಸರ್, ಅವಾಗ ನಿಕೇತ್ ರಾಜ್ ಮೌರ್ಯ ಅವ್ರು ಹೇಳೋ ತರ ಏನೋ ಒಂದು ಸಮುದಾಯದ ಅಂತ ಅಲ್ಲ, ಅವ್ರು ಬೇಸರ ಪಟ್ಕೊಂಡಿದ್ದ ಏನಂದ್ರೆ, ನಾವು ಎಲ್ಲರಿಗೂ ಅಂದ್ರೆ ಜೆಡಿಎಸ್ ಎಲ್ಲಾ ಸಮುದಾಯಗಳಿಗೂ ಮಾಡ್ತು, ಮುಸಲ್ಮಾನರಿಗೆ ಒಂದು ಹೆಚ್ಚಾಗಿ ಅಂದ್ರೆ ಒಂದು 4% ಏನು ಮೀಸಲಾತಿ ಕೊಟ್ಟು ಜಾಬ್ನೆಲ್ಲ ಆಗ್ಬೋದು, ಎಜುಕೇಶನ್ಸ್ ಆಗ್ಬೋದು, ಅದಾಗ ಇಷ್ಟೆಲ್ಲ ಮಾಡಿದಾಗ ಅದು ನಿಲ್ಲಿಲ್ವಲ್ಲ ಅಂತ ಒಂದು ಬೇಸರ ಅಂತ ಅನ್ನೋದೇ ಹೊರತು ಅವ್ರ ಮೇಲೆ ಏನು ಸಿಟ್ಟಾಗ್ಲಿ ಇದಾಗ್ಲಿ ಅನ್ನೋದಲ್ಲ ಸರ್. ಅದಲ್ಲಿ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯು ಅಷ್ಟೇನೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸನೆ, ಜೆಡಿಎಸ್ ಅವ್ರು ಮಾಡಿದ್ದು ಅಷ್ಟೇನೆ, ಎಲ್ಲರಿಗೂ ಅವ್ರು ಸಮನಾಗಿ ಒಳ್ಳೆ ಇದಕ್ಕೆ ಅಧಿಕಾರ ಕೊಟ್ಟಿದಂತದ್ದು. ಅದ್ರಲ್ಲಿ ಯಾವ್ದು ಹಿನ್ನಡೆ ಇಲ್ಲ. ತಾತ್ಕಾಲಿಕ ಸರಿ, ಒಂದು ನಿಕೇತ್ ರಾಜ್ ಮೌರ್ಯ ಅವ್ರು ಹೇಳುವಂತದ್ದು ಸಮುದಾಯದ ಲೀಡರ್ಗಳು ಅದು ಅವ್ರು ಹೋದ್ರು ಇವ್ರು ಹೋದ್ರು, ಗೊಲ್ಲರ ನಾಯಕತ್ವ ಯಾರು ಅಂತ, ಇಲ್ಲಿರೋರೇ ಅಲ್ಲಿ ಹೋಗಿದ್ದು ಸರ್. ಅಲ್ಲಿ ಜೆಡಿಎಸ್ ನಲ್ಲಿ ಇರೋದ್ರೆ ಅಲ್ಲಿ ಹೋಗಿದಂತದ್ದು, ಅವ್ರನ್ನೇ ಅವ್ರ ನಾಯಕರಂತ ತೋರಿಸ್ತಾ ಇದ್ದಂತದ್ದು. ಯಾವ್ದು ಕಾಂಗ್ರೆಸ್ ಪ್ರಾಡಕ್ಟ್ ಅಲ್ಲ, ಇಟ್ಸ್ ಆಲ್ ಜೆಡಿಎಸ್ ಪ್ರಾಡಕ್ಟ್. ದೇ ಶೋಯಿಂಗ್ ಇಟ್ ಅಲ್ಲಿ. ಶೋ ಮಿ ಒನ್ ಒರಿಜಿನಲ್ ಕಾಂಗ್ರೆಸ್ ಪ್ರಾಡಕ್ಟ್ ಇಂದ ಕಾಂಗ್ರೆಸ್ ಲೀಡರ್ಸ್ ಅಂತ ಅಲ್ಲಿ ಎಮರ್ಜ್ ಆಗಿರುವಂತದ್ದು ಯಾವ್ದು ಒಂದು ಎಮರ್ಜ್ ಪ್ಯೂರ್ ಇದಾಗಿರುವಂತದ್ದು ಯಾವ್ದು ಇಲ್ಲ ಸರ್. ಅದಲ್ಲಿ ಎಲ್ಲ ವಲಸೆ ಬಂದಿರುವಂತದ್ದೇನೆ. ಒಂದ್ ನಿಮಿಷ ಯದುಕುಮಾರ್, ಈಗ ಅದು ಸರಿ, ಅದು ಒಂದು ಭಾಗ, ಅದನ್ನೇ ಬಹಳ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ನನಗೆ ಅದು ಬಹಳ ಇಂಪಾರ್ಟೆಂಟ್ ಭಾಗ ಅಂತ ಹೇಳಿ ಅನಿಸ್ತಾ ಇಲ್ಲ. ಈಗ ಮೌರ್ಯ ಅವರು ಹೇಳಿರೋದ್ರಲ್ಲಿ ಒಬಿಸಿ ವೋಟ್ ಬ್ಯಾಂಕಿನ ಒಂದು ಚಂಕ್ ಇದೆಯಲ್ಲ ಕರ್ನಾಟಕದಲ್ಲಿ, ಅದರಲ್ಲಿ ಕೂಡ ಜೆಡಿಎಸ್ ನವರು ಬಹಳ ಹಿಂಸರಿದಿದ್ದಾರೆ ಅನ್ನುವಂಥದ್ದು. ಈಗ ಬಂಡೆಪ್ಪ ಕಾಶೆಂಪುರ ಅಂತ ಒಬ್ರು ನಾಯಕರು ಇದ್ದಾರೆ ಜೆಡಿಎಸ್ ನಲ್ಲಿ, ಈಗಲೂ ಇದ್ದಾರೆ. ಆದ್ರೆ ಅವರ ಪ್ರಭಾವ ಕಾಣಿಸ್ತಾ ಇಲ್ಲ ಈಗ. ಯಾಕಂತ ಹೇಳಿದ್ರೆ ಸಮುದಾಯದಿಂದ ಸ್ವಲ್ಪ ಅವರು ದೂರ ಆಗಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ನಾನ್ ಕೇಳ್ತಾ ಇರೋದು ನಿಮ್ಗೆ, ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೆಡಿಎಸ್ಗೆ ಏನು ಬೇರೆ ಸಮುದಾಯಗಳ ಮತಗಳು ಕೂಡ ಸಿಗ್ತಾ ಇತ್ತು, ಅದನ್ನ ಬಿಜೆಪಿ ತನ್ನ ಕಡೆಗೆ ಸೆಳೆದುಕೊಂಡ್ಬಿಟ್ಟಿದೆ. ನಿಮ್ಗೆ ಒಂದು ಉದಾಹರಣೆ ಕೊಡೋದಾದ್ರೆ, ಬಿಜೆಪಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿದ್ರು? ಜೆಡಿಎಸ್ ನಲ್ಲಿದ್ರು ಒಂದು ಕಾಲದಲ್ಲಿ, ಈಗ ಬಿಜೆಪಿ ನಲ್ಲಿದ್ದಾರೆ. ಅಂದ್ರೆ ಜೆಡಿಎಸ್ ನ ಆ ಮೈನಾರಿಟಿ ಬಿಟ್ಟುಬಿಡಿ, ಅದಲ್ಲದೆ ಅದರ ಹೊರತಾದಂತಹ ಬಲ ಏನಿತ್ತು, ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಅದು ಕೂಡ ಕಡಿಮೆ ಆಗಿರೋದು ಇನ್ನೊಂದು ಕಾರಣ ಅದರ ಹಿನ್ನಡೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ನಾವು. ಅದನ್ನು ಒಪ್ತೀರಾ ನೀವು? ಇಲ್ಲ ಸರ್, ನಾವ್ ಹೇಳ್ತಾ ಇರೋದು ಕುಮಾರಣ್ಣನ ನಾಯಕತ್ವ ಪ್ಯಾನ್ ಕರ್ನಾಟಕ ತುಂಬಾ ಇದೆ ಅದರಲ್ಲಿ. ಅದನ್ನ ಇನ್ನ ಬರುವ ದಿನಗಳಲ್ಲಿ ಮತ್ತೆ ಹೊಸ ನಾಯಕತ್ವ ಅದೇನೋ ಅವರು ಯೋಚನೆ ಮಾಡ್ತಾ ಇದಾರೆ, ಅದನ್ನ ಹೆಚ್ಚಿಸ್ಕೊಳ್ತಾರೆ ಹೊರತು ಬಲನ ಯಾವುದೇ ಕಾರಣಕ್ಕೂ ಅದು ಕಮ್ಮಿ ಆಗಲ್ಲ ಅದಲ್ಲಿ. ಯಾಕಂದ್ರೆ ಎಲ್ಲರೂ ನೀವೇನೋ ಹಿಂಗ್ ಹೇಳ್ತಾ ಇದ್ದೀರಿ, ಚನ್ನಪಟ್ಟಣದ ಸೋಲನ್ನ ಬಿಜೆಪಿ ಹಲವು ನಾಯಕರೇ ಸಂಭ್ರಮಿಸಿದ್ರು ಅಂತ ಹೇಳಿ ವರದಿ ಇದೆ ಸರ್. ಯಾಕೆ ಪದೇ ಪದೇ ಚನ್ನಪಟ್ಟಣ ಅಂತ ಹೇಳ್ತೀರಾ ಅಂತ ಗೊತ್ತಿಲ್ಲ ಸರ್. ಒಂದು ಉಪಚುನಾವಣೆನ ಒಂದು ರಾಜಕೀಯ ಪಕ್ಷವಾಗಿ ಇದ್ ಮಾಡ್ಬೇಡಿ. ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ 16 ಉಪಚುನಾವಣೆಗೆ ಮೇಲೆ ಗೆದ್ದಿದ್ದೀವಿ ಅದಲ್ಲಿ. ಅದೇ ಆಯ್ತಾ, ಒಂದು ಉಪಚುನಾವಣೆನ ಒಂದು ರಾಜಕೀಯ ಪಕ್ಷನ ಅವಸಾನದ ಹತ್ರ ಅಂತ ಹೇಗೆ ಹೇಳ್ತೀರಾ ಸರ್? ಅದರಲ್ಲಿ ಇಟ್ಸ್ ಆಲ್ ದ ಅಡ್ಮಿನಿಸ್ಟ್ರೇಟಿವ್ ಥಿಂಗ್ಸ್ ವಾಸ್ ಅಗೇನ್ಸ್ಟ್ ದ ಗವರ್ಮೆಂಟ್. ಅವ್ರು ಪರವಾಗಿದ್ದಂತದ್ದು ಮಾಡಿದಂತದ್ದು ಹಣದ ಪವರ್, ಮಸಲ್ ಪವರ್ ಎಲ್ಲ ಇದೆ ಸರ್ ಅದಲ್ಲಿ. ಅದ್ ಮಾಡಿರೋಂಥದ್ದು ಇದಿರುತ್ತೆ. ಪದೇ ಪದೇ ಯಾಕೆ ಚನ್ನಪಟ್ಟಣದ ಇದ್ ಮಾಡ್ತೀರಾ ಅಂತಂದ್ರೆ, ದಟ್ ಇಸ್ ನಾಟ್ ದ ಎಂಡ್ ಆಫ್ ದ ಸ್ಟೋರಿ ಸರ್. ಅಲ್ಲಿ ಯು ಕಾಂಟ್ ಕ್ಲೋಸ್ ಎನಿ ರೀಜನಲ್ ಪಾರ್ಟೀಸ್ ಅಲ್ಲಿ. ಇಟ್ ಈಸ್ ದ ಫಿಟೆಸ್ಟ್ ಪಾರ್ಟಿ ಅಂಡ್ ಇಟ್ ವಿಲ್ ಸರ್ವೈವ್ ಸರ್. ಅಲ್ಲಿ ಒಂದ್ ನಿಮಿಷ ಯದುಕುಮಾರ್, ನಾನ್ ಕೇಳ್ತಾ ಇರೋದಲ್ಲ, ನಾನ್ ಕೇಳ್ತಾ ಇರೋದು ಚನ್ನಪಟ್ಟಣದ ಉಪಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ಬಹಳ ಪ್ರಬಲವಾಗಿದ್ರು. ಬಹಳ ಪ್ರಬಲ ಅಂತ ಹೇಳಿದ್ರೆ ಬಿಜೆಪಿಯ ಹಲವು ನಾಯಕರಿಗೆ ಕರ್ನಾಟಕದಲ್ಲಿ ಚಿಂತೆ ಶುರುವಾಗ್ಬಿಟ್ಟಿತ್ತು. ಏನ್ ನಮಗಿಂತ ಹೆಚ್ಚು ಕ್ಲೋಸ್ ಮೋದಿ ಅವರಿಗೆ, ಪ್ರಧಾನಮಂತ್ರಿಯವರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಕುಮಾರಸ್ವಾಮಿ ಅವರೇ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಏನು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಸೋತೋದ್ರು, ಅದರಿಂದ ಸಂಭ್ರಮ ಪಟ್ಟ ಬಿಜೆಪಿ ನಾಯಕರು ಇದ್ದಾರೆ, ಸ್ಥಳೀಯ ನಾಯಕರು. ಗೊತ್ತಿದೆ ನಮ್ಗೆ ರಾಜಕೀಯದ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದು. ನಾನು ಅದಕ್ಕೆ ಮತ್ತೆ ಕೇಳ್ತಾ ಇದ್ದೀನಿ ನಿಮ್ಗೆ, ಜೆಡಿಎಸ್ ಶಕ್ತಿಗುಂದೋದ್ರಲ್ಲಿ ಬಿಜೆಪಿಯ ಪಾತ್ರ ಕೂಡ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷವನ್ನ ಸಂದರ್ಭ ಬಂದಾಗ ಸ್ವಲ್ಪ ಮುಗಿಸೋದಕ್ಕೆ, ಸೈಡ್ ಲೈನಿಗೆ ತರುವುದಕ್ಕೆ ಯತ್ನಿಸ್ತಾ ಇದೆ ಅಲ್ವಾ? ಅದಕ್ಕೆ ನಾನು ಕೇಳಿದ್ದು, ನಿಮ್ಗೆ ಬೇರೆ ಕಾರಣಗಳೇನಾದ್ರು ಇದೆಯಾ?
ಸರ್ ಪ್ರತಿಯೊಂದು ರಾಜಕೀಯ ಪಕ್ಷಗಳದ್ದು ಏನಂತಾರೆ ವಿಸ್ತರಣೆ ಅಂದ್ರೆ ಇನ್ಕ್ರೀಸಿಂಗ್ ಪ್ಯಾನ್ ಕರ್ನಾಟಕ ಅನ್ನೋದಿದೆ. ಲಾಸ್ಟ್ 2023 ನಲ್ಲಿ ವಿ ವೆಂಟ್ ಅಗ್ರೆಸಿವ್ಲಿ ಹೋಲ್ಡ್ ಮೈಸೂರು ಕರ್ನಾಟಕ ಭಾಗದಲ್ಲಿ ನಾವು ಅಗ್ರೆಸಿವ್ ಆಗಿ ಹೋಗಿದಂತದ್ದು ಇದೆ, ಅಲ್ಲಿ ಕಳ್ಕೊಂಡಿದ್ದಂಥದ್ದು ಇದೆ. ಇಲ್ಲ ಅಂದ್ರೆ JDS ಅದ್ರ ಸಾಂಪ್ರದಾಯಿಕವಾಗಿ ಏನ್ ಬರ್ತಾ ಇತ್ತು 40+ ಸೀಟ್ಸ್ ಅದು ಡೆಫಿನೆಟ್ ಆಗಿ ಅದು ಬರ್ತಾ ಇದ್ದಂಥದ್ದು. ಅದು ಒಂದೇ ಕಾರಣಕ್ಕಾಗತ್ತಂತಲ್ಲ. ನಾವ್ ಹೇಳ್ತಾ ಇರುವಂತದ್ದು, ಅವ್ರು ಹೇಳಿದ್ರು ನಾಯಕರು ಯಾರು ತೋರಿಸ್ರಿ ಅಂತ. ಡೆಫಿನೆಟ್ ಆಗಿ ಅವ್ರು ಹೇಳ್ದಂಗೆ 2-3 ನಾಯಕರಲ್ಲ ಸರ್, JDS ಉಳ್ದಿರೋದೇನೆ ಗ್ರಾಮೀಣ ಮಟ್ಟದ ಕಾರ್ಯಕರ್ತರಿಂದ ಉಳ್ದಿರೋಂಥದ್ದು. ಆ ಕಾರ್ಯಕರ್ತರೇ ನಾಯಕರನ್ನ ಸೃಷ್ಟಿ ಮಾಡ್ತಾರೆ ಬರುವಂತ. Yes. ಸರ್ ನಾ ಹೇಳ್ತೀನಿ ಸರ್, ಅದಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆ ತಾಲೂಕ್ ಪಂಚಾಯತಿ ಬಂದಾಗ ಇದ್ರ ಚಿತ್ರಣ ಬೇರೆದೇ ಆಗಿರುತ್ತೆ. ಅವಾಗ ನೀವು ಏನಂತಾರೆ ಚನ್ನಪಟ್ಟಣ ಮರ್ತಿ ಇಡೀ 6,000 ಗ್ರಾಮ ಪಂಚಾಯತಿಗಳು, ಬೇರೆ ಜಿಲ್ಲಾ ಪಂಚಾಯತಿಗಳು ಏನ್ ಚುನಾವಣೆ ಇರುತ್ತೆ, ಕಾಂಗ್ರೆಸ್ ಅಲ್ಲ BJP ಮತ್ತೆ JDS ಎಲ್ಲೆಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನೋಡ್ತಾ ಇರಿ. ಎಸ್ ಗಂಗಾಧರ್, ಕೊನೆಯದಾಗಿ ನಿಮ್ಗೆ ಪ್ರಶ್ನೆ. ನಾವು ಈ ಚರ್ಚೆಯನ್ನು ಇನ್ನು ಮುಂದಕ್ಕೆ ತುಂಬಾ ಬೇಕಾದಷ್ಟು ಮಾತಾಡಬಹುದು, ಬಟ್ ಬೇಡ, ಒಂದು ಚೌಕಟ್ಟು ಹಾಕೊಳ್ಳೋಣ. ದಿಸ್ ಈಸ್ ನಾಟ್, ಅಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ JDS ಇದ್ದು ಇತಿಹಾಸ ನೀವು ಹೇಳಿದ್ರಿ ಬಹಳ ಚೆನ್ನಾಗಿ, ನಾಟ್ ಎಂಡ್ ಆಫ್ ದಿ ರೋಡ್. ಅದು ನಿಜ, ಒಂದು ತಿರುವು ಸಿಗುತ್ತೆ, ಒಂದು ಯಾವುದೋ ಒಂದು ಕ್ರಾಸ್ ಸಿಗುತ್ತೆ. ಈಗಿನ ಸ್ಥಿತಿನಲ್ಲಿ ನಿಮ್ಮ ಮತ್ತು BJPಯ ಜೊತೆಗಿನ ಈ ಹೊಂದಾಣಿಕೆ ಏನಿದೆ, ಇನ್ನೂ ಎಷ್ಟು ಕಾಲ ಮುಂದುವರಿದ್ರೆ ನಿಮ್ಮ ಪಕ್ಷಕ್ಕೆ ಲಾಭ ಆಗಬಹುದು? ಇಲ್ಲ, ಎರಡು ವಿಚಾರನ ನಿಕೇತ್ ರಾಜ್ ಅವರು ಮತ್ತೆ ಇವ್ರು ತೆಗೆದಂತ ವಿಚಾರಕ್ಕೆ ಉತ್ತರ ಕೊಟ್ಬಿಟ್ಟು ಅದೊಂದಕ್ಕೆ ಲಾಸ್ಟ್ ಬರ್ತೀನಿ. ಕಡಿಮೆ ಸಂಕ್ಷಿಪ್ತವಾಗಿ ಹೇಳಿದ್ರು. ಅಲ್ಲ, ನಿಕೇತ್ ರಾಜ್ ಹೇಳ್ಬೇಕು. ಕುಮಾರಸ್ವಾಮಿ ಅವರು ಮುಸಲ್ಮಾನರ ಬಗ್ಗೆ ಆಡಿದಂತ ಮಾತು, ಮತ್ತೆ ಆ ಸಮುದಾಯ ಯಾಕೆ ಬಿಟ್ಟೋಯ್ತು, ಕೊನೆ ಇಲ್ಲದ ಚರ್ಚೆ ಬಿಟ್ಬಿಡಿ ಸರ್. ನಾನು ಕೇಳ್ತಾ ಇರೋದು ಇಷ್ಟೇ ಪ್ರಶ್ನೆ ಈಗ. ಇಲ್ಲ, ಒಂದೇ ನಿಮಿಷ, ಅದೊಂದು ಆನ್ಸರ್ ಮಾಡ್ಬೇಕು. ಯಾಕೆ ಅಂತ ಕೇಳಿ, ಸಮುದಾಯ ನಮ್ಮ ಕೈ ಹಿಡಿಲಿಲ್ಲ ಅಂತ ನಿಖಿಲ್ ಅವ್ರು ಹೇಳಿದ್ರು ಅನ್ನೋದು ನಿಕೇತ್ ರಾಜ್ ಅವರು ಇದು. ಆದ್ರೆ ಸಿದ್ದರಾಮಯ್ಯನವರು 2018ರಲ್ಲಿ ಚುನಾವಣಾ ಸೋತಾಗ, ಮೈಸೂರು ಚಾಮುಂಡೇಶ್ವರಿಯಲ್ಲಿ ಸೋತಾಗ ಅವರ ಸ್ಟೇಟ್ಮೆಂಟ್ ಏನಿತ್ತು ಗೊತ್ತಾ? ಪ್ರಬಲ ಸಮುದಾಯಗಳು ನನ್ನನ್ನ ತಿರಸ್ಕರಿಸಿದವು ಅಂತ ಹೇಳ್ತು. ಅಂದ್ರೆ ಹಂಗಾರೆ ಸಿದ್ದರಾಮಯ್ಯನವರು ಪ್ರಬಲ ಸಮುದಾಯಗಳ ವಿರೋಧಿನಾ? ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಮುಸಲ್ಮಾನರ ವಿರೋಧಿನಾ? ನೋ, ಅದಲ್ಲ. ಚುನಾವಣಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಮನಸ್ಸಿಗಾಗಿರ್ತಕ್ಕಂಥ ಗಾಯಗಳನ್ನ ಹೇಳ್ಕೊಳ್ಳೋದು ಒಬ್ಬ ನಾಯಕನ ಲಕ್ಷಣ. ಅದು ಅದರ ಮೇಲೆ, ಆ ಸಮುದಾಯದ ಮೇಲೆ ಏನೋ ಬೀಳ್ತಾ ಇದೀವಿ, ಆ ಸಮುದಾಯ ನಮ್ಮಿಂದ ದೂರ ಆಯ್ತು, ನಾವು ಅವರಿಂದ ದೂರ ಆಯ್ತು ಅನ್ನೋದಲ್ಲ. ಅದು ನಿಮ್ ವ್ಯಾಖ್ಯಾನ, ಕಾಂಗ್ರೆಸ್ಸಿಗರ ಇತ್ತೀಚಿನ ವ್ಯಾಖ್ಯಾನಗಳು. ಈಗ ಇವರು ಯೋಗೇಶ್ವರ್ ಏನ್ ಹೇಳಿದ್ರು, ಒಕ್ಕಲಿಗ ಸಮುದಾಯ ಬಿಟ್ಟಾಯ್ತು ಅಂತ ಕುಮಾರಸ್ವಾಮಿ ಅವರು ಒಂದೇ ನಿಮಿಷ ಒಕ್ಕಲಿಗ ಸಮುದಾಯ ಯೋಗೇಶ್ವರ್ ಓಟ್ ಹಾಕಿದ್ದಾರೆ, ಕುಮಾರಸ್ವಾಮಿಗೂ ಓಟ್ ಹಾಕಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ಒಂದ್ ಮಾತು ಹೇಳಿದ್ರು, ಅಲ್ಪಸಂಖ್ಯಾತರು ನೋಡ್ತಾ ಇರಿ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಮಾತಾಡಿದ್ರು. ಸಿದ್ದರಾಮಯ್ಯನವರು ಯಾವತ್ತಾದ್ರೂ ಯಾವುದೇ ಒಂದ್ ಸಮುದಾಯವನ್ನು ಉದ್ದೇಶಿಸಿ ಆತರ ಮಾತನಾಡಿದಾರೋ? ಸಿದ್ದರಾಮಯ್ಯನವರು ಒಂದೇ ನಿಮಿಷ, ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ನಿಖಿಲ್ ಅವರ ಹೇಳಿಕೆಗೆ ಬಹಳ ಮಹತ್ವ ಬರುತ್ತೆ ಅಂತ ನಾನು ಹೇಳಿದ್ದು. ಅದನ್ನೇ ಸಿದ್ದರಾಮಯ್ಯನವರು ಈ ಚುನಾವಣೆ ಒಂದೇ ನಿಮಿಷ, ಕಳೆದ ಒಂದೂವರೆ ಅಲ್ಪಸಂಖ್ಯಾತರಿಗೆ ಏನೇನು ಮಾಡಿದ್ದಾರೆ ಅಂತ ರಾಜ್ಯದ ಜನತೆ ಗೊತ್ತಿದೆ, ಮತ್ತೆ ಹನೀಫ್ ಅವ್ರಿಗೆ ನಮ್ಗಿಂತ ಜಾಸ್ತಿ ಗೊತ್ತಿದೆ. ಯಾಕೆಂದ್ರೆ ಅದ್ರೊಳಗಡೆ ಬಹಳ ಕೆಲಸ ಮಾಡ್ತಾ ಇದ್ದಂತವ್ರಿಗೆ ಸಿದ್ದರಾಮಯ್ಯನವರು ಕಳೆದ 1.5 ವರ್ಷದಲ್ಲಿ ಏನೇನ್ ಮಾಡಿದ್ರು ಅಂತ ಗೊತ್ತಿದೆ. ಎರಡನೇದು, ನೀವು ಪದೇ ಪದೇ ಹೇಳ್ತಿದ್ದೀರಿ JDS, ಆಗ್ಲೇ ನಮ್ಮ ಯದುಕುಮಾರ್ ಅವ್ರು ಹೇಳ್ದಂಗೆ ಎಲ್ಲ ಸಮುದಾಯದ ನಾಯಕರುಗಳನ್ನ ಸೃಷ್ಟಿ ಮಾಡಿ ಬೆಳೆಸಿ ನಿಮ್ಮಲ್ಲಿ ಕಳಿಸಿದೀವಿ. ಜಮೀರ್ ಅಹಮದ್ ಖಾನ್ ಎಲ್ಲಿದ್ರು? ನೀವ್ ಹೇಳಿದಂತ ಒಂದು ವರ್ಡ್ ಏನು, ಸಮುದಾಯದ ನಾಯಕರುಗಳಿಲ್ಲ, ಬೇರೆ ಬೇರೆ ಸಮುದಾಯದ ನಾಯಕರುಗಳಿಲ್ಲ. ನಮ್ಮ ಕಾಂಗ್ರೆಸ್ ಅಲ್ಲಿ ತೋರಿಸೋರು 20 ಜನದಲ್ಲಿ 20 ಜನ ಸಮುದಾಯದ ಹೇಳಬಲ್ಲೆ ಅಂದ್ರು. ಆ 20 ಜನದಲ್ಲಿ 16 ಜನ ಜನತಾ ದಳದವರು, ಸಮುದಾಯದ ನಾಯಕರುಗಳು ಜನತಾ ದಳದವರು. ಅದಕ್ಕೆ ಹೇಳಿದೆ, ನೀವು ನಿಮ್ಮ ಯಾವ ನಮ್ಮ ಬೆಳೆಸಿದಂತ ಸಮುದಾಯದ ನಾಯಕರನ್ನ ಕರ್ಕೊಂಡು ಆ ಜಾಗದಲ್ಲಿ ಮತ್ತೆ ಅದೇ ಸಮುದಾಯದ ನಾಯಕರುಗಳನ್ನ ಶಕ್ತಿ ನೀವು ಆಡುವ ಮಾತಿನಿಂದ ನೀವೇ ಟ್ರಾಫಿಕ್ ಸಿಲುಕ್ತಾ ಇದ್ದೀರಿ. ದಯವಿಟ್ಟು ಯಾಕೆ ಅಂತಂದ್ರೆ ನೋಡಿ, ಯಾಕೆ ನಾನು ಮಾತಾಡಿಲ್ಲ. ಇಲ್ಲ ಒಂದ್ ನಿಮಿಷ ಇದು ರಿಪೀಟ್ ಆಗ್ತಾ ಇದೆ. ಬೇಡ, ಅದು ಬೇಡ, ರಿಪೀಟ್ ಆಗ್ತಾ ಇದೆ. ಈಗ ಸ್ಥಳೀಯ ಸಂಸ್ಥೆಗಳ ಪಕ್ಷದಲ್ಲೇ ಬೆಳೆದವರು, ಅವ್ರ ಪಕ್ಷ ಬಿಡ್ಲಿಲ್ಲ, ಅವ್ರನ್ನ ಪಕ್ಷದಿಂದ ಹೊರಗಡೆ ಹಾಕಿದ್ರಿ, ಎಕ್ಸ್ಪೆಲ್ ಮಾಡಿದ್ರಿ. ಯಾಕೆ?
ಇವತ್ತು ಅಲ್ಲ, ಮಹದೇವಪ್ಪ ನಿಖಿಲ್, ಅವರು ನಿಖಿಲ್, ದಲಿತ ಸಮುದಾಯದ ನಿಖಿಲ್, ದೊಡ್ಡ ಒಂದ್ ನಿಮಿಷ, ನಾಯಕ. ಒಂದ್ ನಿಮಿಷ, ನಿಖಿಲ್, ಮಹದೇವಪ್ಪ ಅವರು ಪಕ್ಷ ಬಿಡ್ಲಿಲ್ಲ, ಅವ್ರನ್ನ ಪಕ್ಷದಿಂದ ನಿಖಿಲ್, ಎಕ್ಸ್ಪೆಲ್ ಒಂದ್ ನಿಮಿಷ, ಮಾಡಿದ್ದು. ಒಂದ್ ನಿಮಿಷ, ನಿಖಿಲ್, ಸಿದ್ದರಾಮಯ್ಯನವರು ಕುರುಬ ನಿಖಿಲ್, ಒಂದ್ ನಿಮಿಷ, ಸಮುದಾಯದ ಬಹಳ ದೊಡ್ಡ ನಾಯಕ, ಅವ್ರು ಪಕ್ಷ ಬಿಡ್ಲಿಲ್ಲ, ಎಕ್ಸ್ಪೆಲ್ ಮಾಡಿದ್ದು. ನಿಖಿಲ್, ಸಿಎಂ ಒಂದ್ ನಿಮಿಷ. ಇಬ್ರಾಹಿಂ ಪಾರ್ಟಿ ಈಗ ಬಿಟ್ಟದ್ದಲ್ಲ, ಎಕ್ಸ್ಪೆಲ್ ಮಾಡಿದ್ದು. ಕೊನೆಯದಾಗಿ ನಾನು ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈಗ ಚರ್ಚೆ ನಾವು ಇನ್ನೂ ಮುಂದುವರಿಸಬಹುದು, ಬಟ್ ನಮ್ಮ ಒಂದು ಟೈಮ್ ಫ್ರೇಮ್ ಒಳಗಡೆ ಇರ್ಲಿ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ನಾನು ಕೇಳ್ತಾ ಇರೋದು, ಈಗ ಯದುಕುಮಾರ್ ಬಹಳ ಒಳ್ಳೆಯ ಒಂದು ಇದನ್ನ ಹೇಳಿದ್ರು, ಒಂದು ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆ ಮಾಡಕ್ಕೆ ಬಿಡ್ಲಿಲ್ಲ ಸರ್. ಸ್ಥಳೀಯ ಸಂಸ್ಥೆಯ ಚುನಾವಣೆ ಬಿಡ್ಲಿಲ್ಲ. ಇಲ್ಲ 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 ಇಲ್ಲ, ಒಂದ್ ನಿಮಿಷ, ಅದು ಮತ್ತೆ ಅದೇ ಚರಿತ ಚರಣ ಅಲ್ಲಿಗೆ ಇಲ್ಲ ತಿರುಗ್ತಾ ಇಲ್ಲ, ಇದೆ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇಲ್ಲ 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 ಗಂಗಾಧರ್, ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಇಲ್ಲ ಇದಕ್ಕೆ answer ಮಾಡ್ಬೇಕಲ್ಲ? ಒಂದ್ ನಿಮಿಷ ಈಗ ನಾವು ಪ್ರಶ್ನೆಗೆ answer ಮಾಡ್ಬೇಕಾ ಬೇಡವಾ? ಪಕ್ಷದ ಇತಿಹಾಸದ ಬಗ್ಗೆನೇ ಮತ್ತೆ ಮತ್ತೆ ಅಲ್ಲ ಅಲ್ಲ, ಒಂದ್ ನಿಮಿಷ. ಇಲ್ಲಿ ನಾವು ಸಬ್ಜೆಕ್ಟ್ ಇರೋದು ಪಕ್ಷದ ಭವಿಷ್ಯದ ಬಗ್ಗೆ. ಒಂದ್ ನಿಮಿಷ ಹೇಳ್ತೀನಿ ಒಂದೇ ನಿಮಿಷ ಗಂಗಾಧರ್, ಇಲ್ಲ ಇಲ್ಲ ಗಂಗಾಧರ್, ಇಲ್ಲ ಇಲ್ಲ, ಅದು ಕಂಟಿನ್ಯೂ ಒಂದೇ ನಿಮಿಷ, please. ಮಾಡೋದು ಬೇಡ. ನಾನು ಅದು ಬಹಳ ಹೊತ್ತು ಪಕ್ಷದ ಹೇಳಲ್ಲ. ಭವಿಷ್ಯದ ಬಗ್ಗೆ. ಈಗ ಸ್ಥಳೀಯ ಒಂದು ಸಂಸ್ಥೆಗಳ ಚುನಾವಣೆ ಇಲ್ಲ, ಬರ್ತಾ ಇಲ್ಲ, ಇದೆ. ಇಲ್ಲ, ಕೇಳಿ ಸರ್, ಇಲ್ಲ 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 ಸರ್, ಅವ್ರ ಎತ್ತಿದ ಆಕ್ಷೇಪಗಳಿಗೆ ನಾನು ಆನ್ಸರ್ ಮಾಡ್ಲೇಬೇಕು. ದಯವಿಟ್ಟು ದಯವಿಟ್ಟು ಪ್ಲೀಸ್. ಒಂದೇ ಲೈನಲ್ಲಿ ಮುಗಿಸ್ತೀನಿ ನಾನು, ಒಂದ್ ನಿಮಿಷ. ತಗೊಂಡೋಗಲ್ಲ. ಒಂದೇ ನಿಮಿಷ, ಅದ್ರ ಮೇಲೆ ತಗೊಳ್ಳೋದೇ ಇಲ್ಲ. ನಿಕೇತ್ ರಾಜ್ ಅವರು ಹೇಳಿದ್ದು ಪದೇ ಪದೇ ಹೇಳ್ತಿದ್ದಾರೆ, ಹೊರಗಾಕಿದ್ರು. ಸಿದ್ದರಾಮಯ್ಯನವ್ರನ್ನ ನಾವು ಹೊರಗಾಕ್ಲಿಲ್ಲ, ಉಪಮುಖ್ಯಮಂತ್ರಿಯಿಂದ ಕೆಳಗಿಳಿಸಿದ್ವಿ, ಅವ್ರಾಗ ಅವ್ರು ಪಕ್ಷ ಬಿಟ್ಟವ್ರು. ಒಂದು. ಎರಡನೇದು, ಚಲರಾಯ ಸ್ವಾಮಿ ಅಂಡ್ ಜಮೀರ್ ಟೀಮ್ ಅನ್ನ ನಾವು ಹೊರಗಾಕ್ಲಿಲ್ಲ, ಹಣದ ಆಮಿಷಕ್ಕೆ ರಾಜ್ಯಸಭೆಗೆ ಓಟ್ ಹಾಕಕ್ಕೆ ಆಚೆ ಹೋದ್ರು. ಈಗ ಉದಾಹರಣೆಗೆ ಎಲ್ಲೂ ಹೋಗೋದು ಇಲ್ಲ ಬೇಡ. ಸರ್, ಸುಳ್ಳು ಹೇಳ್ತಾ ಇದ್ದೀರಿ ತಾವು. ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶದಲ್ಲಿ ಭಾಗವಹಿಸಿ ಎಕ್ಸ್ಪೆಲ್ ಮಾಡಿದ್ರು ಅವ್ರನ್ನ. ನಾನು ಅವ್ರ ಯದುಕುಮಾರ್ ಅವರು ಒಂದು ಜೊತೆಲಿ ಪ್ರಶ್ನೆಯನ್ನ, ಮಾಡಿದಾಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯದುಕುಮಾರ್ ಅವರು ಹೇಳಿದ್ರು, ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತ್ತೆ ಕಾರ್ಯಕರ್ತರ ಬಲದಿಂದ ಜೆಡಿಎಸ್ ಕಟ್ಟುವಂತ ಪ್ರಯತ್ನ ನಡೀತದೆ, ಅದಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರು. ಇದಕ್ಕೂ ಕೂಡ ನಿಮ್ಮ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಕಾರ್ಯಕರ್ತರ ಮೀಟಿಂಗ್ಗಳು ನಡೀತಾ ಇಲ್ಲ, ಅಥವಾ ನಿಮ್ಮ ನಾಯಕರು ಯಾವ ಜಿಲ್ಲೆಗಳಿಗೆ ಹೋಗ್ಬಿಟ್ಟು ಕಾರ್ಯಕರ್ತರ ಸಭೆಗಳನ್ನ ಮಾಡ್ತಾ ಇಲ್ಲ, ಆ ಸೂಚನೆಗಳು ಕಾಣಿಸ್ತಾ ಇಲ್ಲ. ಈಗ ಅದನ್ನೇ ಹೇಳ್ಬಿಡ್ತೀನಿ, ಒಂದೇ ನಿಮಿಷ, ಅದನ್ನೇ ಹೇಳ್ಬಿಡ್ತೀನಿ. ಸುರೇಶ್ ಬಾಬು ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ, ಜೆಡಿಎಸ್ ನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಇಸ್ ವೆರಿ ಆಕ್ಟಿವ್ ಆಗಿ ಬಂಡೆಪ್ಪ ಕಾಶಂಪೂರ್ ಒಂದು ಟೀಮ್ ಮಾಡಿ ಇದು ಮೆಂಬರ್ಶಿಪ್ ಡ್ರೈವ್ ನ ಸ್ಟಾರ್ಟ್ ಮಾಡಿದೀವಿ. ಪ್ರತಿ ಜಿಲ್ಲೆನಲ್ಲೂ ಸ್ಟಾರ್ಟ್ ಆಗಿದೆ, ಪ್ರತಿ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಸ್ಟಾರ್ಟ್ ಆಗಿದೆ. ಅದು ಇಂಟರ್ನಲ್ ಮೀಟಿಂಗ್ಗಳು ದಿನ ಆಗ್ತಿದಾವೆ. ವಾರದಲ್ಲಿ 4 ದಿವಸ 4 ಮೀಟಿಂಗಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಜಿಲ್ಲಾ ಮೀಟಿಂಗ್ಗಳಿಗೆ ಕುಮಾರಸ್ವಾಮಿ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ದೇವೇಗೌಡರು ಮನೆಯಲ್ಲಿ ಕೂತು ಎಲ್ಲ ನಾಯಕರುಗಳಿಗೆ, ಎಲ್ಲ ಜಿಲ್ಲೆಯ ನಾಯಕರುಗಳಿಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಪಕ್ಷದ ಸಂಘಟನೆ 2 ದೃಷ್ಟಿಯಿಂದ ಪ್ರಾರಂಭ ಆಗಿದೆ. ಒಂದು, ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಬೆಂಗಳೂರು ರಾಜ್ಯದ ಹಲವಾರು ಬೆಂಗಳೂರು ಸೇರಿದಂತೆ ಹಲವಾರು ಮಹಾನಗರ ಪಾಲಿಕೆ ಚುನಾವಣೆಗಳ ತಯಾರಿ ಕೂಡ ಆಗ್ತಾ ಇದೆ. ಎರಡನೇದಾಗಿ, ಒಂದ್ ನಿಮಿಷ, ಲಾಸ್ಟ್ ವರ್ಡ್. ಎರಡನೇದಾಗಿ, ಭಾರತೀಯ ಜನತಾ ಪಾರ್ಟಿ ಜೊತೆ ನಾವೇನು NDA ಅಲಯನ್ಸ್ ಅಲ್ಲಿ ಇದೀವಿ, ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಅವರ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಕಾಂಗ್ರೆಸ್ನ ಎದುರಿಸುವಂತ, ಕಾಂಗ್ರೆಸ್ನ ಸೋಲಿಸುವಂತ ಕೆಲಸವನ್ನ ಖಂಡಿತವಾಗೂ ಮಾಡ್ತೇವೆ. ಇದರಲ್ಲಿ ಯಾವ ಗೊಂದಲನೂ ಇಲ್ಲ. ಈ ಕಾಂಗ್ರೆಸ್ ನಾಯಕರು ಬಿಜೆಪಿ ಮಧ್ಯೆ, ಜೆಡಿಎಸ್ ಮಧ್ಯೆ ಎಷ್ಟೇ ಗೊಂದಲ ಸೃಷ್ಟಿ ಮಾಡಿದ್ರು ಕಾಂಗ್ರೆಸ್ನ ಎದುರಿಸಲಿಕ್ಕೆ ನಮಗೂ ಅವರು ಒಂದಾಗದೆ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಈ ಚುನಾವಣೆಯನ್ನ ಫೇಸ್ ಮಾಡ್ತೇವೆ. MP ಚುನಾವಣೆಯಲ್ಲಿ ಏನ್ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ನ ಮಣಿಸಿದ್ವೋ ಅದೇ ರೀತಿ ಮುಂದಿನ ಎಲ್ಲಾ ಸ್ಥಳೀಯ ಚುನಾವಣೆಗಳಲ್ಲೂ ಮೈತ್ರಿಯ ಪಕ್ಷವಾಗಿ ಒಮ್ಮೆ ಕೆಲಸ ಮಾಡ್ತೇವೆ. ಈಗ ಸಮಯ ಮೀರಿರೋದ್ರಿಂದ ನಾವು ನಮ್ಮ ಚರ್ಚೆಯನ್ನ ಇಲ್ಲಿಗೆ ಸ್ವಲ್ಪ ಬ್ರೇಕ್ ಹಾಕ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮತ್ತಷ್ಟು ಪ್ರಶ್ನೆಗಳು ಇದೆ ಇದಕ್ಕೆ ಸಂಬಂಧಿಸಿ. ಒಂದು ಏನು ಅಂತ ಹೇಳಿದ್ರೆ, ಪ್ರಾದೇಶಿಕವಾದಂತಹ ಒಂದು ಪಕ್ಷ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಇರಬೇಕನ್ನುವಂತಹ ಒಂದು ನಿಲುವು ಅದು. ಯಾಕೆಂತ ಹೇಳಿದ್ರೆ, ಬರೇ ರಾಷ್ಟ್ರೀಯ ಪಕ್ಷಗಳಿದ್ದಾಗ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಒತ್ತು ಕೊಡುವಂತ ಕೆಲಸ ನಡೆಯೋದಿಲ್ಲ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ JDS ಇರ್ಬೋದು, ಅಥವಾ ನಾಳೆ ಇನ್ಯಾವುದಾದ್ರು ಪಕ್ಷ ಬರ್ಬೋದು ಕರ್ನಾಟಕದಲ್ಲಿ, ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ಹಿಂದೆ ಕೂಡ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಂತ ಪ್ರಯತ್ನವನ್ನ ಯಡಿಯೂರಪ್ಪ ಮಾಡಿದ್ರು, ಬಂಗಾರಪ್ಪ ಮಾಡಿದ್ರು, ಅದು ಆಗ್ಲಿಲ್ಲ. JDS ಮಾತ್ರ ಗಟ್ಟಿಯಾಗಿ ನಿಂತಿರೋದು. ಅದಕ್ಕೆ JDS ನ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಜನರಿಗೆ. ಇದು ಮುಂದುವರಿಬೇಕು ಅನ್ನುವಂತ ಒಂದು ಆಶಯ ಏನಿದೆ, ಅದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿರುವಂತಹ ಸಾಕಷ್ಟು ನಾಯಕರಲ್ಲೂ ಕೂಡ ಇದೆ. ಅದು ಬಹಳ ಒಂದು ಸ್ವಾಗತಾರ್ಹವಾದಂತಹ ಸಂಗತಿ. ಆದ್ರೆ JDS ಈ ಅವಕಾಶವನ್ನ ಬಳಸ್ಕೊಳ್ತದ ಸರಿಯಾಗಿ, ಸಮರ್ಥವಾಗಿ, ಅಥವಾ ಮತ್ತಷ್ಟು ಕೌಟುಂಬಿಕ ವಾತಾವರಣದ ಒಳಕ್ಕೆ ಹೋಗ್ತಾ ಇದ್ದು ಮತ್ತಷ್ಟು ಒಂದು ರೀತಿಯಲ್ಲಿ ಸಮಸ್ಯೆಗಳ ಕೂಪದಲ್ಲಿ ಬಿದ್ದು ಮತ್ತೆ ನಿತ್ರಾಣ ಆಗ್ತದ, ನಿರ್ಜೀವ ಆಗ್ತದ, ಅಥವಾ ಬಹಳಷ್ಟು ದುರ್ಬಲ ಆಗ್ತದ ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಈಗ ಇದು ಶಾಂತಿ ಕಾಲ, ಈಗ ಯುದ್ಧ ಕಾಲ ಅಲ್ಲ. ಬಹುಶಃ ಇನ್ನೊಂದು ಯುದ್ಧ ಕಾಲ ಬಂದಾಗ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದಾಗ ಬಹಳ ಸ್ಪಷ್ಟ ಉತ್ತರ ಸಿಗ್ಬೋದು ಅಂತೇಳಿ ನನಗನಿಸ್ತದೆ. ನಿಮ್ಮ ಕಾರ್ಯಕರ್ತರು ಕೂಡ ನಿಮ್ ಜೊತೆಗೆ ಉಳಿದಿದ್ದಾರೆ, ನಾಯಕರ ಜೊತೆಗೆ
ಬಿಟ್ಟು ಹೋದ ನಾಯಕರ ಜೊತೆ ಅವರು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುವಂತಹದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ. ಎನಿಹೋ, ನಾವು ಈ ಚರ್ಚೆಯನ್ನು ನಡೆಸ್ಕೊಳ್ಳೋದಕ್ಕೆ ನನ್ನ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸಿದ್ದೀರಾ. ತ್ರಿವರ್ಣ ನ್ಯೂಸ್ನ ಈ ತ್ರಿಕೋನ ಚರ್ಚೆಗೆ ನೀವೆಲ್ಲರೂ ಸಹಕಾರ ನೀಡಿದ್ದೀರಾ. ಯದುಕುಮಾರ್ ಅವರೇ, ನಿಖೇತ್ ರಾಜ್ ಅವರೇ ಹಾಗೂ ಗಂಗಾಧರ ಮೂರ್ತಿ ಅವರೇ, ನಿಮ್ಗೆಲ್ಲರಿಗೂ ಕೂಡ ತ್ರಿವರ್ಣ ನ್ಯೂಸ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.